ಬೆಟ್ಟದ ಬೋಧನೆಯ ಆಲ್ಮೋಸ್ಟ್ ಕೊನೆಯ ಭಾಗಕ್ಕೆ ನಾವು ರೀಚ್ ಆಗಿದ್ದೇವೆ. ನಾನು ಆಲ್ಮೋಸ್ಟ್ ಕೊನೆಯ ಭಾಗ ಅಂತ ಹೇಳುವಾಗ ಬೆಟ್ಟದ ಬೋಧನೆ ಇರುವುದು ಮತ್ತಾಯನ ಶುಭ ಸಂದೇಶ 5, 6, 7 ಅಧ್ಯಾಯಗಳು. ಈ ಬೆಟ್ಟದ ಬೋಧನೆ ನಾವು ಕಲಿತಾಗ ಪ್ರಾರಂಭದಲ್ಲಿ ಇದು ಯಾರಿಗೆ ಮೇನ್ ಆಗಿ ಸ್ವಾಮಿ ಹೇಳಿರೋದು? ಶಿಷ್ಯರಿಗೆ ಹೇಳಿರುವುದು. ಇದು ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿರುವ ಬೋಧನೆ ಆಗಿದೆ. ಏಕೆಂದ್ರೆ ಅವರು ಬೆಂಗಾಡಿನಲ್ಲಿ ಉಪವಾಸ ಮಾಡಿ ಆತ್ಮಶಕ್ತಿಯನ್ನು ಪಡೆದು ಸೈತಾನನನ್ನು ಸೋಲಿಸಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಅದರ ನಂತರ ಅವರು ಬೆಟ್ಟದ ಮೇಲೆಗೆ ಹೋಗುವಾಗ ಶಿಷ್ಯರು ಯೇಸುವನ್ನು ಹುಡುಕಿ ಅಲ್ಲಿಗೆ ಹೋದಾಗ ಅವರನ್ನು ಕೂರಿಸಿ ಅವರಲ್ಲಿ ಮಾತನಾಡಿದ ವಿಷಯಗಳಾಗಿದೆ ಈ ಬೆಟ್ಟದ ಬೋಧನೆ ಎಂದು ಹೇಳೋದು. ಓಕೆ, ಸೊ ಇವತ್ತು ಇದರ ಆಲ್ಮೋಸ್ಟ್ ನನ್ಗೆ ಗೊತ್ತಿಲ್ಲ, ಕನ್ಕ್ಲೂಡ್ ಆಗ್ತದೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ಗೆ ನಾವು ಬರ್ತಾ ಇದ್ದೀವಿ. ಅದು 21ನೇ ವಾಕ್ಯದಿಂದ ಪ್ರಾರಂಭ ಆಗ್ತದೆ. ಪ್ರಿಯರೇ, ಇಲ್ಲಿ ಸೇರಿದವರು ದಯವಿಟ್ಟು ಇದು ಕನ್ಕ್ಲೂಡ್ ಮಾಡಿ ಹೋಗಲು ಪ್ರಯತ್ನ ಪಡಿ, ಮಧ್ಯೆ ಹೋಗ್ಬೇಡಿ. ಯಾಕಂದ್ರೆ ನನ್ನ ಪ್ರಕಾರ ಇದೊಂದು ಕಲ್ಮಿನೇಷನ್ ಆಗಿದೆ. ಓಕೆ, ಯಾ ನರಹತ್ಯೆ ಮಾಡಬೇಡ. ಅಲ್ಲ, 7ನೇ ಅಧ್ಯಾಯ 21ನೇ ವಾಕ್ಯ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸನು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಾನುಸಾರ ನಡೆಯುವವನು ಮಾತ್ರ ಅದನ್ನು ಪ್ರವೇಶಿಸುವನು. ಇದರ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನ ಸ್ವಾಮಿ ಸ್ವಾಮಿಯನ್ನು ಕರೆಯುವ ಎಲ್ಲರೂ ಸ್ವರ್ಗವನ್ನು ಪ್ರವೇಶಿಸುವುದಿಲ್ಲ. ಯಾರು ಸ್ವರ್ಗ ಪ್ರವೇಶಿಸ್ತಾರೆ? ದೇವರ ಚಿತ್ತವನ್ನು, ತಂದೆ ಚಿತ್ತವನ್ನು, ನನ್ನ ತಂದೆಯ ಚಿತ್ತವನ್ನು, ನನ್ನ ಪಿತನ ಚಿತ್ತವನ್ನು. ಪಿತನ ಚಿತ್ತ ಯಾವುದು? ಅವರ ಶಶಿಕಲ ಸಿಸ್ಟರ್, ಪಿತನ ಚಿತ್ತ ನೋಡಿ. 5, 6, 7 ಅಧ್ಯಾಯಗಳಲ್ಲಿ ನಾವು ಓದಿದೀವಲ್ಲ ಇದುವರೆಗೆ. ಈ 3 ಅಧ್ಯಾಯಗಳಲ್ಲಿ ಏನೆಲ್ಲ ಯೇಸು ಹೇಳಿಕೊಟ್ಟಿದಾರೋ ಅದು ಪಿತನ ಚಿತ್ತ. ಈ ಬೇಸ್ ನೀವು ಮನಸ್ಸಿನಲ್ಲಿರ್ಬೇಕು. ಈಗ ಹೊಸ ಕಟ್ಟಲೆ ನಿಮ್ಗೆ ಕೊಡುತ್ತೇನೆ ಅಂತೆಲ್ಲ ಯೇಸು ಹೇಳುವಾಗ ಈ 3 ಅಧ್ಯಾಯಗಳು ನಮ್ಮ ಹೃದಯದಲ್ಲಿ ಬರೆದಿಡಬೇಕು. ಇದು ಪಿತನ ಚಿತ್ತ. ಈ 3 ಅಧ್ಯಾಯಗಳು ನೀವು ಫಾಲೋ ಮಾಡದೇ ಇದ್ದರೆ, ಇದು ನೀವು ಪ್ರವರ್ತಿಸದೇ ಇದ್ದರೆ ಏನಾಗ್ತದೆ ಅಂದ್ರೆ, ನೀವು ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿಮಗೆ ಎಂಟ್ರಿ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಮೊದಲನೇ ವಾಕ್ಯದಲ್ಲಿ ಇದೆಯಲ್ಲ ಸರ್, ನನ್ನನ್ನು ಸ್ವಾಮಿ ಸ್ವಾಮಿ ಪ್ರತಿಯೊಬ್ಬನು ಅಂದ್ರೆ ಅಲ್ಲಿಗೆ ಬರ್ತಾ ಇದ್ದೇನೆ ನೋಡಿ. ಸ್ವಾಮಿ ಸ್ವಾಮಿಯನ್ನು ಕರೆದು ನೀವು ಏನೇನೋ ಕಾರ್ಯಗಳು ಮಾಡಿ, ನೀವು ಅರಕೆ ಮಾಡಿ, ಅಥವಾ ನೀವು ಸೌಖ್ಯಕ್ಕಾಗಿ ಪ್ರಾರ್ಥಿಸಿ, ನೀವು ಧ್ಯಾನಕ್ಕೆ ಹೋಗೋದೇನಕ್ಕೆ? ನಾವು ಸೌಖ್ಯಕ್ಕಾಗಿ, ಬಿಡುಗಡೆಗಾಗಿ. ನಾವು ಈ ತರ ಧ್ಯಾನಕ್ಕೆ ಹೋಗಿ, ಸೌಖ್ಯಕ್ಕಾಗಿ ಧ್ಯಾನಕ್ಕೆ ಹೋಗಿ, ಅದಾದ್ಮೇಲೆ ನೋಡಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಎಂದೇ ಮನೋಭಾವನೆಯಲ್ಲಿ ಮಾತ್ರ ಜೀವಿಸಿದ್ರೆ ಪ್ರಯೋಜನ ಇಲ್ಲ. ನೀವು ಸುಮ್ನೆ ಸ್ವಾಮಿ 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 ಎಂದು ಮಾತ್ರ ಕರೆದ್ರೆ ಏನ್ ಪ್ರಯೋಜನ ಇಲ್ಲ. ಅರ್ಥ ಆಯ್ತಲ್ಲ? ಏನ್ ಮಾಡ್ಬೇಕು ನಾವು ವಿನಾಯಕಂ? ಅದೇ ಸರ್, ಈಗ ನೀವ್ ಹೇಳಿದ ಹಾಗೆ ಈ 3 ಅಧ್ಯಾಯಗಳು ನಾನು ನಿಮ್ಗೆ ಮರಿಯನ್ ತಂಡದಲ್ಲಿರುವ ಸಹೋದರ ಸಹೋದರಿಯರಿಗೆ ಹೇಳುವುದೇನೆಂದ್ರೆ, ಈ 3 ಅಧ್ಯಾಯಗಳು ಬೈ ಹಾರ್ಟ್ ಮಾಡಲು ಪ್ರಯತ್ನ ಪಡಿ. ಈ 3 ಅಧ್ಯಾಯಗಳು ಬೈ ಹಾರ್ಟ್ ಆದರೆ ಇದು ಪ್ರವರ್ತಿಸಲು ನಮ್ಗೆ ಈಸಿ ಆಗ್ತದೆ. ಇದು ನೀವು ಪ್ರವರ್ತಿಸಿದ್ರೆ ಮಾತ್ರ ಸಾಕು, ನೀವು ಈಸಿಯಾಗಿ ಸ್ವರ್ಗಕ್ಕೆ ಹೋಗ್ತೀರಾ. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಇದೇನಷ್ಟು ಹಾರ್ಡ್ ಕಷ್ಟ ಇರೋ ವಿಷಯಗಳು ಅಲ್ಲ. ಅರ್ಥ ಆಯ್ತು? ಇದೊಂದು ಪ್ರವರ್ತಿಸಿ, ಇದು ತುಂಬಾ ಮುಖ್ಯ. ಅದರ ಆ ಗ್ರಾವಿಟಿ ಅಷ್ಟಿದೆ. ನೀವು ಸುಮ್ಮನೆ ಸ್ವಾಮಿ ಸ್ವಾಮಿ ಅಂತ ಕರೆದು ಏನ್ ಪ್ರಯೋಜನ ಇಲ್ಲ. ಬೇರೆ ಏನೇನೋ ಮಾಡಿ ನೀವು ಪ್ರಯೋಜನ ಇಲ್ಲ. ನೀವೇನ್ ಮಾಡ್ಬೇಕು? ಈ 3 ಅಧ್ಯಾಯಗಳು
ಪಾಲನೆ ಮಾಡಬೇಕು. ಈ 3 ಅಧ್ಯಾಯಗಳು ಪಾಲನೆ ಮಾಡಿದ್ರೆ ಯೇಸಮ್ಮ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರೆ ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಎಂಟ್ರಿ ಆಗ್ತದೆ. ನೀವು ಸ್ವರ್ಗಕ್ಕೆ ಹೋಗ್ತೀರಾ. ನಿಮ್ ಚಿತ್ತ ಅದೇ ತಾನೆ, ನಿಮ್ಮ ಆತ್ಮ ಹೋಗ್ಬೇಕಾಗಿರೋದು ಅಲ್ಲೇ ತಾನೆ. ಅದಕ್ಕೆ ಏನ್ ಮಾಡ್ಬೇಕು? ಈ 3 ಅಧ್ಯಾಯಗಳು ನೀವು ಪಾಲನೆ ಮಾಡಬೇಕು. ಪ್ರೀಸಲ ಕೇಳಿದೀರಾ, ಇದುವರೆಗೆ ಕೇಳಿದೀರಾ. ಏನಾಗುತ್ತೆ ಅಂತ ಗೊತ್ತಾ? ಒಂದು ಡಾಕ್ಟರ್, ನಾವು ಒಂದು ಡಾಕ್ಟರ್ ಬಗ್ಗೆ ಯೋಚನೆ ಮಾಡೋಣ. ಒಂದು ಡಾಕ್ಟರ್ ಆಗ್ಬೇಕಾದ್ರೆ ಸಸಿಕಲಸಿಸ್ಟ್ ಏನೆಲ್ಲ ಮಾಡ್ಬೇಕು? PUC ಆದ್ಮೇಲೆ ನೀಟ್ ಬರೋದು. ಹೇಳಿ. ಅದೊಂದಷ್ಟು ವರ್ಷ ಓದು ಈಗ ನೋಡ್ತಾ ಇದೀನಿ ಬ್ರದರ್, ಮಕ್ಳಿಗೆ ಅದು ಒಂದು ಸಿಗದೆ ಇರೋದಕ್ಕೆ, ಮೆಡಿಕಲ್ ಸೀಟ್ ಸಿಗದೆ ಇರೋದಕ್ಕೆ 1 ವರ್ಷ ಗ್ಯಾಪ್ ಇಟ್ಟು ಮತ್ತೆ ನೀಟ್ ಓದಿ 1 ವರ್ಷ ಎಲ್ಲ ಓದ್ಕೊಂಡು ಆಮೇಲೆ ಮೆಡಿಸನ್ ಇದ್ ಮಾಡ್ಕೊಂಡು ಆಮೇಲೆ PG ಓದಿ ಆಮೇಲೆ ಅದಾಗೋವರೆಗೂ ಒಂದು 10 ವರ್ಷ ಹತ್ತತ್ರನೇ ಆಗೋಗುತ್ತೆ ಬ್ರದರ್. ಓಕೆ, 10 ವರ್ಷ ಆಗುತ್ತೆ ಅವ್ರ ಲೈಫ್. ಡಾಕ್ಟರ್ ಆಗೋಕೆ ಓದುವ ಮಕ್ಕಳದು ಪ್ರಾಬ್ಲಮ್ ಏನಂದ್ರೆ ಅವರು ಲೈಫೇ ಎಂಜಾಯ್ ಮಾಡಲ್ಲ. ಯಾಕಂದ್ರೆ ಎಂಜಾಯ್ ಮಾಡ್ಬೇಕಾದ ಸಮಯದಲ್ಲಿ ಬರೀ ಓದುವುದೇ ಆಗ್ತದೆ. ಯಾಕಂದ್ರೆ ಲಕ್ಷಗಳು ಕೊಟ್ಟಿದ್ದಾರೆ, ಇನ್ನು ಓದದೇ ಇದ್ದರೆ ಹೌದು. ಆಗಲ್ಲ. ಅವ್ರ ಲೈಫೇ ಒಂಥರ ರೂಯಿನ್ ಆಗ್ತದೆ. ಆ ಪ್ರೋಸೆಸ್ ಅಲ್ಲಿ ಏನಾಗ್ತದೆ ಗೊತ್ತಾ? ಈ 10 ವರ್ಷಗಳಲ್ಲಿ ಏನಾಗ್ತದೆ? ಈಗ ಮೈಸೂರಲ್ಲಿರುವ ಒಂದು MBBS ಸ್ಟೂಡೆಂಟ್ ಆದ್ರೆ, ಈ MBBS ಸ್ಟೂಡೆಂಟ್ ಒಂದು ಮೆಡಿಕಲ್ ಕಾಲೇಜ್ ಓದ್ತಾ ಇರ್ತಾರೆ. ಆಲ್ಮೋಸ್ಟ್ ಆಲ್ ದ ಡಾಕ್ಟರ್ಸ್ ಅವರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ. ಮಾತ್ರವಲ್ಲ, ಅವರಿಗೆ ಈ ಬೇರೆ ಕಡೆ ಕೆಲಸಕ್ಕೆ ಕಳಿಸ್ತಾರೆ, ಮೆಡಿಕಲ್ ಕಾಲೇಜಿಂದ ಟ್ರೈನಿಂಗ್ಗೆ ಕಳಿಸ್ತಾರೆ. ಸೊ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಬೇರೆ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಏನಾಗುತ್ತೆ ಅಂದ್ರೆ ಈ 10 ವರ್ಷಗಳಲ್ಲಿ ಈ ಮೈಸೂರಲ್ಲಿರುವ ಎಲ್ಲ ಡಾಕ್ಟರ್ಸ್ಗಳಿಗೂ ಇವರು ಯಾರು ಎಂದು ಗೊತ್ತಿರುತ್ತದೆ. ಅರ್ಥ ಆಯ್ತಲ್ಲ? ಈಗ ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ. ಅವರೊಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಕ್ಲಿನಿಕ್ ಒಂದು ಹೆಸರೆಲ್ಲ ಕೊಟ್ಟು ಸೆಂಟ್ ಮೇರೀಸ್ ಕ್ಲಿನಿಕ್ ಅಂತ ಹೇಳಿ ಕೊಟ್ಟು ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಕ್ಲಿನಿಕ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ. ಪೇಷಂಟ್ಸ್ ಬರ್ತಾರೆ. ಈಗ ಕೊರೋನಾ ಟೈಮ್ ಅಂತ ಇಟ್ಕೊಳ್ಳೋಣ. ಕೊರೋನಾ ಟೈಮಲ್ಲಿ ಬರೋ ಪೇಷಂಟ್ಸಿಗೆ ಡಾಕ್ಟರ್ ಏನ್ ಮೆಡಿಸಿನ್ ಕೊಡ್ತಾರೆ? ಡೋಲೋ 650 ಅದೇ ಮೇನ್ ಒಂದ್ ಡೋಲೋ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಅದು ಅದಕ್ಕೆ ಒಂದು ಅಲ್ವಾ, ಮೇನ್ ಆಗಿ ಕೊಟ್ಟಿರ್ತಾರೆ. ನೀವು ಯೋಚನೆ ಮಾಡಿ, ಈ ಡೋಲೋ 650 ಕೊಟ್ಟರೆ ಅವನ ಜ್ವರ ಕಡಿಮೆ ಆಗ್ತದೆ, ಸ್ವಲ್ಪ ದಿನದಲ್ಲಿ ಸೌಖ್ಯ ಆಗ್ತದೆ ಆಲ್ಮೋಸ್ಟ್. ಈಗ ನೀವು ಯೋಚನೆ ಮಾಡಿ, ಆ ಡಾಕ್ಟರ್ಗೆ ಒಂದು ಅಸಿಸ್ಟೆಂಟ್ ಅಲ್ಲ, ಒಂದು ಅಟೆಂಡರ್ ಇರ್ತಾರೆ ಅಲ್ವಾ? ಈ ಅಟೆಂಡರ್ 10 ವರ್ಷಗಳಿಂದ ನೋಡ್ತಾ ಇದ್ದಾರೆ. ಈ ಬರುವ ಮೆಡಿಸಿನ್, ಈಗ ಜ್ವರ ಅಂತ ಹೇಳಿ ಬರುವವರಿಗೆ ಡಾಕ್ಟರ್ ಏನ್ ಕೊಡ್ತಾರೆ? ಡೋಲೋ 650 ಕೊಡ್ತಾರೆ, ಆಯ್ತಾ? ಇನ್ನು ಬೇರೆ ಈಗ ಲೂಸ್ ಮೋಷನ್ ಅಂತ ಹೇಳಿ ಬರುವವರಿಗೆ ಏನ್ ಕೊಡ್ತಾರೆ? ಈ ಟ್ಯಾಬ್ಲೆಟ್ ಕೊಡ್ತಾರೆ. ಗ್ಯಾಸ್ ಟ್ರಬಲ್ಗೆ ಬರುವವರಿಗೆ ಏನ್ ಕೊಡ್ತಾರೆ? ಈ ಟ್ಯಾಬ್ಲೆಟ್ ಕೊಡ್ತಾರೆ. ಇದು ಯಾರಿಗೆ ಗೊತ್ತಿದೆ? ಈಗ ಅಟೆಂಡರ್ಗೆ ಗೊತ್ತಿರ್ತದೆ. ಅಟೆಂಡರ್ MBBS ಓದಿದ್ದೀರಾ? ಇಲ್ಲ. ಗೊತ್ತಾಯ್ತಲ್ಲ? ಈಗ ಒಂದಿನ ಡಾಕ್ಟರ್ ಲೀವ್ ಅಲ್ಲಿ ಇದ್ದಾರೆ, ಅದು ಡಾಕ್ಟರ್ ಬರಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸಾಯಂಕಾಲ ಆಯ್ತು, ತುಂಬಾ ಲೇಟ್ ಆಯ್ತು. ಪೇಷಂಟ್ಸ್ ತುಂಬಾ ರಶ್ ಇದೆ. ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ, ಡಾಕ್ಟರ್ ಹೇಳಿದ್ರು ಇವನಿಗೆ ನೀವು ಮ್ಯಾನೇಜ್ ಮಾಡಿ, ಅಥವಾ ಡಾಕ್ಟರ್ ಹೇಳಿದ್ರು ಹೇಳಿಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿ, ಯಾಕಂದ್ರೆ ಎಲ್ಲರೂ ಬರೋದು ಕೊರೋನಾ ಮೆಡಿಸಿನ್ಗೆನೆ. ಇವನ್ ಏನ್ ಮಾಡಿದಂದ್ರೆ ಡಾಕ್ಟರ್ ಚೇರಲ್ಲೇ ಕೂತ ನಂತರ ಟೋಕನ್ ನಂಬರ್ 1 ಅಂತ ಹೇಳಿ ಕರೆದು ಬಂದು, ಏನ್ ಪ್ರಾಬ್ಲಮ್? ನನ್ಗೆ ಜ್ವರ ಇದೆ, ಸರಿ, ಡೋಲೋ 650 ಬರೆದು ಕೊಟ್ಟರು. ಈಗ ನಿಗೆ ಗೊತ್ತಿದೆಯಲ್ಲ ಆಲ್ಮೋಸ್ಟ್ ಮೆಡಿಸಿನ್ ಏನೆಲ್ಲ ಇದೆ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಈಗ ಮೇ ಬಿ ಒಂದು ಇನ್ಸ್ಪೆಕ್ಷನ್ಗೆ ಒಂದು ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಹಾಗೆ ಏನಾಗ್ತದೆ? ಅವನ್ಮೇಲೆ ಕೇಸ್ ಹಾಕ್ತಾರೆ. ಅವನ್ ನೀನು ಯಾರು ನನ್ಗೆ ಗೊತ್ತೇ ಇಲ್ಲ ಅಂತ ಈ ಡಾಕ್ಟರ್ ಹೇಳ್ತಾರೆ, ಮೆಡಿಕಲ್
ಅಂದ್ರೆ ಆಫೀಸರ್ ಇನ್ಸ್ಪೆಕ್ಷನ್ಗೆ ಬರುವಾಗ ನೀವ್ ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಗ ಅವನ್ ಏನ್ ಉತ್ತರ ಕೊಡ್ಬೋದು? ಸ್ವಾಮಿ ನಾನು ಇಲ್ಲೇ 10 ವರ್ಷ ಇದ್ದೆ, ನಾನು ಈ ಟ್ಯಾಬ್ಲೆಟ್ ಕೊಟ್ಟು ಯಾರಿಗೂ ಏನ್ ಪ್ರಾಬ್ಲಮ್ ಆಗಿಲ್ಲ, ಎಲ್ರಿಗೂ ವಾಸಿ ಆಗಿದೆ ಎಂದು ಹೇಳಿದ್ರೆ ಏನಾಗ್ತದೆ? ಏನಾಗುತ್ತೆ? ಏನ್ ಆದ್ರೂ ಬಿಡಲ್ಲ ಅವ್ರು, ಏ? ಆದ್ರೂ ಒಪ್ಕೊಳಲ್ಲ, ಬಿಡೋದಿಲ್ಲ. ಒಪ್ಕೊಳಲ್ಲ. ನಿನ್ ಮೇಲೆ ಕೇಸ್ ಹಾಕ್ತೀನಿ, ನಿನ್ ಮೇಲೆ ಕೇಸ್ ಹಾಕ್ತೀನಿ. ನಿಮ್ಗೆ ಅರ್ಥ ಆಯ್ತಾ? ಇದು ನಿಮ್ ಮನಸ್ಸಿನಲ್ಲಿ ಇಟ್ಕೊಂಡು 22 ಓದಿ. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿಮ್ಮ ಹೆಸರಿನಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಅನೇಕರು ನನಗೆ ಹೇಳುವರು. ನೀವೇ ಹೇಳಿದ್ದೀರ ನನ್ಗೆ, ಈ ಅಟೆಂಡರ್ ಡಾಕ್ಟರ್ ಆದ್ರೆ ನೀವೇ ಒಪ್ಪಲ್ಲ ಅಲ್ವಾ? ಸೌಖ್ಯ ಆಗಿದೆ, ಬಿಡುಗಡೆ ಆಗಿದೆ, ಆದ್ರೆ ಇವನ್ ಪ್ರಾಪರ್ ಕನೆಕ್ಟೆಡ್ ಅಲ್ಲ, ದೇವರೊಂದಿಗೆ ಕನೆಕ್ಟೆಡ್ ಅಲ್ಲ, ದೇವರ ಚಿತ್ತವನ್ನು ನೆರವೇರಿಸುವನಲ್ಲ. ಪ್ರಿಯರೇ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ. ಇದು ನೀವು ಅರ್ಥ ಮಾಡಿದ್ರೆ ಖಂಡಿತವಾಗಿ ನಮ್ಮ ಜೀವನನೇ ಬದಲಾವಣೆ. ಅದ್ಭುತ ಮಾಡುವವರೆಲ್ಲ ಅಂದ್ರೆ ಶಿಷ್ಯರಾಗ್ಬೇಕಂದ ಏನಿಲ್ಲ, ಅಭಿಷಿಕ್ತರಾಗ್ಬೇಕಂದ ಏನಿಲ್ಲ. ಓಕೆ, ಈವನ್ ನಮ್ಗೆ ಗೊತ್ತು ಸೈತಾನನು ಸಹ ಅದ್ಭುತ ಮಾಡ್ತಾನೆ. ಮೋಶೆಯ ವಿಷಯ ನೋಡುವಾಗ, ಮೋಶೆ ಕೋಲಿಟ್ಟಾಗ ಕೋಲು ಹಾವಾಯ್ತು, ಆಯ್ತಾ? ಫರೋನ ಮಾಂತ್ರಿಗರು ಕೋಲಿಟ್ಟಾಗ ಆ ಕೋಲು ಸಹ ಹಾವಾಯ್ತು. ಸೈತಾನು ಸಹ ಅದ್ಭುತ ಮಾಡುವನು ಸ್ವಲ್ಪ ಮಟ್ಟದಲ್ಲಿ. ಆದ್ರೆ ಸೈತಾನ್ ಅದ್ಭುತ ಮಾಡಿದ್ ನೋಡಿ, ನಾನು ಅದ್ಭುತ ಮಾಡಿದ್ದೇನೆ ಅಂತ ಹೇಳಿ ಅವನ್ ದೇವನಾಗ್ತಾನ? ದೇವರ ಆಗಲ್ಲ. ಇದೇನೆ ಸುಮಾರು ಕಡೆ ನಡೀತಾ ಇರೋದು. ಅಟೆಂಡರ್ ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಟ್ರೀಟ್ ಮಾಡಿದ್ರೆ 1 ದಿನ 2 ದಿನ ಸರಿ ಆಗ್ತದೆ, ಕೊನೆಯಲ್ಲಿ ಇವನು ಜೈಲಲ್ಲಿ ಆಗ್ತಾನೆ. ಪ್ರಿಯರೇ, ಏನ್ ಮಾಡಬೇಕು? ಈ ವ್ಯಕ್ತಿಗೆ ದೇವರೊಂದಿಗೆ ಕನೆಕ್ಟ್ ಆಗಬೇಕು. ನೀವು ದೇವರೊಂದಿಗೆ ಕನೆಕ್ಟ್ ಆಗದೆ ಮಾಡೋ ಅದ್ಭುತಗಳಿಗೆ ಏನು ಪ್ರಯೋಜನ ಇಲ್ಲ. ದೇವರೊಂದಿಗೆ ನೋಡಿ, 21ನೇ ವಚನ ಅನುಸರಿಸದೇ ಇರುವವನು, ನನ್ನ ಪಿತನ ಚಿತ್ತವನ್ನು ನೆರವೇರಿಸದೇ ಇರುವವನು, ನೀನೇನೇ ಪವಾಡಗಳು ಮಾಡಿ, ಏನೇ ಅದ್ಭುತಗಳು ಮಾಡಿ, ಆಗ ನಿಮ್ಮನ್ನ ನೋಡಿ ಏನ್ ಹೇಳ್ತಾರೆ? ನೀವ್ ಯಾರು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ನೀನ್ ಯಾರು ಎಂದು ನನಗೆ ಗೊತ್ತಿಲ್ಲ. ಪ್ರಿಯರೇ, ಅದ್ಭುತ ಮಾಡದೇ ಇದ್ರೂ ಪರವಾಗಿಲ್ಲ, ಪಿತನೊಂದಿಗೆ ಕನೆಕ್ಟ್ ಆದ್ರೆ ಸಾಕು. ಪಿತನೊಂದಿಗೆ ಕನೆಕ್ಟ್ ಆಗುವಾಗ ನಾವು ಯಾರು ಅಂತ ಪಿತನಿಗೆ ಗೊತ್ತಿರುತ್ತದೆ. ಸೊ ಪ್ರಿಯರೇ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಈ 3 ಅಧ್ಯಾಯಗಳು ತುಂಬಾ ಮುಖ್ಯ. ನಾನು ಪಿತನು ಕನೆಕ್ಟ್ ಆಗುವ ಒಂದು ನಿಮಿಷ ಆಗಿದೆ, ಒಂದು ಪ್ರೋಸೆಸ್ ಆಗಿದೆ ಈ 3 ಅಧ್ಯಾಯಗಳು. ಪ್ರೈಸ್ ದ ಲಾರ್ಡ್. ಇನ್ನು ನಾವು ನೋಡ್ಬೋದು, ಈ ಪ್ರೇಷಿತರ ಕಾರ್ಯಕಲಾಪ 19ನೇ ಅಧ್ಯಾಯ 11ನೇ ವಾಕ್ಯ ಓದುವಾಗ, ಪ್ರೇಷಿತರ ಕಾರ್ಯಕಲಾಪ 19:11. ದೇವರು ಪೌಲನ ಕೈಯಿಂದ ಅಸಾಧಾರಣ ಅದ್ಭುತಗಳನ್ನು ಮಾಡಿಸುತ್ತಿದ್ದರು. ಅವನು ಬಳಸಿದ ಕರವಸ್ತ್ರಗಳನ್ನು, ಉಡು ವಸ್ತ್ರಗಳನ್ನು ಜನರು ತೆಗೆದುಕೊಂಡು ಹೋಗಿ ವ್ಯಾಧಿಸ್ಥರಿಗೆ ಮುಟ್ಟಿಸಿದ್ದೇ ಅವರ ವ್ಯಾಧಿಗಳು ಗುಣವಾಗುತ್ತಿದ್ದವು, ದೆವ್ವಗಳು ಬಿಟ್ಟು ಹೋಗುತ್ತಿದ್ದವು. ದೆವ್ವ ಬಿಡಿಸುವವರು ಎನಿಸಿಕೊಂಡು ಊರೂರು ಸುತ್ತುತ್ತಿದ್ದ ಕೆಲವರು ಯಹೂದ್ಯರು ಸಹ ಪ್ರಭು ಯೇಸುವಿನ ನಾಮವನ್ನು ಬಳಸಿ ದೆವ್ವ ಬಿಡಿಸಲು ಯತ್ನಿಸಿದರು. ಇವರು ದೆವ್ವಗಳಿಗೆ ಕೆಲವ ಯಹೂದ್ಯರು ಸಹ ಏನ್ ಮಾಡಿದಂತ? ಯೇಸು ಸ್ವಾಮಿ ನಾಮ ಭಾವಿಸ್ತಿದ್ರು. ಯೇಸು ಸ್ವಾಮಿ ಅಲ್ಲಿ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ. ಈ ಯಹೂದ್ಯರು ಏನ್ ಮಾಡ್ತಾರೆ? ಯೇಸುವಿನಲ್ಲಿ ಏನ್ ನಂಬಿಕೆ ಏನಿಲ್ಲ, ಆದ್ರೆ ಯಹೂದ್ಯರಿಗೆ ಗೊತ್ತು ಯೇಸು ಸ್ವಾಮಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರ ಇದೆ ಅಂತ. ಹಾಗೆ ಇವರು ಯಹೂದ್ಯರು ಏನ್ ಮಾಡಿದ್ದಾರೆ? ಅವ್ರವ್ರ ಹೆಸರು ಉಪಯೋಗಿಸ್ತಾ ಇದ್ರೆ ನೋಡಿ. ಉದಾಹರಣೆಗೆ ಈಗ
ಡಿಸ್ಟ್ರಿಕ್ಟ್ ಅಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಆಯ್ತಾ. ಈಗ ಎಷ್ಟೋ ಬಾರಿ ಬೇಡ ಡಿಸ್ಟ್ರಿಕ್ಟ್ ಬೇಡಿ, ನಮ್ಮ ಸ್ಕೂಲಲ್ಲಿ ನೋಡೋಣ. ಈಗ HM ಒಂದು ವಿಷಯ ಹೇಳಿದ್ರೆ ಆ ಕಾರ್ಯ ನಡೆಯುತ್ತದೆ, ಆಯ್ತಾ. ಎಷ್ಟೋ ಬಾರಿ ಕೆಲವು ಕ್ಲಾಸಲ್ಲಿ ಮಕ್ಕಳು ಅವ್ರಿಗೆ ಇಷ್ಟ ಬಂದ ಹಾಗೆ ನಾನು HM ಹೇಳಿದ್ದಾರೆ ಎಂದೇಳಿ ಬಂದು ಹೇಳ್ತಾರೆ ಇಟ್ಕೊಳ್ಳೋಣ, ಏನಾಗ್ತದೆ? ಟೆಸ್ಟಿಕಲ್ ಅಸಿಸ್ಟೆಂಟ್ ಪಟ್ ಅಂತ ಆಗುತ್ತೆ ಬ್ರದರ್. ಪಟ್ ಅಂತ ಆಗ್ತದೆ. ಯಾರು ಹೇಳಿರೋದು? ಈ ಮಕ್ಕಳು. ಹೇಳಿದ್ರು ಅಂತ. HM ಗೆ ಈಗ ವಿಷಯ ಗೊತ್ತಿಲ್ಲ. ಹೇಳಿ ಹೇಳಿ ನಮ್ಮ sister. ಆಫೀಸಲ್ಲೂ ಹಂಗೆ ಆಗುತ್ತೆ ಬ್ರದರ್. ನಾವ್ ಹೇಳಿದ್ರೆ ಅಷ್ಟು ಇದಾಗಲ್ಲ. ಚೀಫ್ ಹೇಳಿದ್ರು ಅಂದ್ರೆ ಬಿದ್ದ ಬೀಳು ಯಾವ್ದಾದ್ರು ಲೆಟರ್ ಬೇಕು ಅಂತ ಬೇರೆ ಡಿವಿಷನ್ ಗಳಿಗೆ ಹೇಳಿದ್ರೆ, ಚೀಫ್ ಹೇಳಿದ್ರು ಅಂದ್ರೆ ಪಟ್ ಅಂತ ಕೊಡ್ತಾರೆ. ನಮ್ಗಾದ್ರೆ ಸ್ವಲ್ಪ ನೋಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು. ಈಗ ಕೆಲವೊಮ್ಮೆ ಚೀಫಿಗೆ ಗೊತ್ತಿಲ್ದೇನೋ ಹೇಳ್ಬಿಡ್ತಾರೆ ಚೀಫ್ ಹೇಳಿದ್ರು ಅಂತ ಹೇಳಿ. ನಾವ್ ಅದೇ ಮಾಡ್ತಾ ಇರ್ತದೆ. ಆಯ್ತಾ? ಅದೇ ಆಗ ನೋಡಿ, ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಅಲ್ಲಿ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ. ಆಗ ಯೇಸುವಿಗೆ ದೆವ್ವಗಳಿಗೆ ಯೇಸುವನ್ನು ಕಂಡ್ರೆ ಭಯ ಇದೆ ಅಂತ ಗೊತ್ತು. ಆಗ ಈ ಯಹೂದ್ಯರು ಏನ್ ಮಾಡಿದ್ದಾರೆ? ಯೇಸುವಿನ ನಾಮದಲ್ಲಿ, ಯೇಸು ನಮ್ಮನ್ನು ಹೇಳಿದ್ದಾರೆ ನಿಮ್ಮನ್ನು ಬಿಡಿಸಿ ಅಂತ ಹೇಳಿ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳುವಾಗ ಏನಾಗ್ತದೆ? ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಭಯ ಇದೆಯಲ್ಲ, ಯಾಕಂದ್ರೆ ಯೇಸು ಯಾರು ಅಂತ ಗೊತ್ತಿದೆ. ಅರ್ಥ ಆಯ್ತಲ್ಲ ಪ್ರಿಯರ? ಇದೇ ರೀತಿಯಲ್ಲಿ ಯಾರು ಪ್ರಾರ್ಥಿಸಿದರೂ ಭಯ ಇದೆ ದೆವ್ವಗಳಿಗೆ, ಬಿಟ್ಟು ಹೋಗ್ತಾರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವ್ರದ್ದು ಮಿಸ್ಟೇಕ್ ಏನಿದೆ? ಇವ್ರು ಮಾಡೋ ತಪ್ಪೋ ಸರಿನಾ? ಸರ್ ಅವರು ಕಲೆಕ್ಷನ್ ಇಲ್ಲ ಅವ್ರಿಗೆ ದೇವರೊಂದಿಗೆ. ಹಾ ಅಲ್ಲಿ ಪೌಲನ್ ಹೆಸರು ಪೌಲನ್ ಮಾಡ್ತಾ ಇದ್ದಾನೆ, ಪೌಲನ್ ಕಡೆಯಿಂದ ಅದ್ಭುತ ನಡೀತಾ, ಪೌಲನ್ ಜೊತೆ ದೇವ್ರ ಕಲೆಕ್ಷನ್ ಇದ್ದಾರೆ. ಬಟ್ ಇವ್ರ ಕಲೆಕ್ಷನ್ ಇಲ್ಲ. ಅದು ಇವರು ಅವ್ರು ನೋಡಿ ಇನ್ನೊಂದೇನಂದ್ರೆ ಅದೇ ತರ ಖುದ್ದು ಮಾಡಕ್ಕೆ ದೆವ್ವನೇ ಪ್ರಯತ್ನ ಮಾಡ್ತಾ ಇದಾರೆ. ಆ. ಅಲ್ಲಿ ಮುಂದೆ ಕ್ಲೀನ್ ಆಗಿ ವಚನ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಈಗ ನೀವ್ ಹೇಳಿದಾಗೆ ಚೀಫ್ ಹೇಳಿದ್ರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಿಮ್ಮ ಹತ್ರ ಬಂದು ಹೇಳ್ತಾರೆ ಚೀಫ್ ಹೇಳಿದ್ರು ಬೇಗ ಈ ಲೆಟರ್ ಕೊಡಿ ಅಂತ ಹೇಳ್ತಾ ಇದೆ ಅಂತ ಇಟ್ಕೊಳ್ಳೋಣ. ನಿಮಗೆ ಗೊತ್ತು ಚೀಫ್ ಸ್ಟೇಷನ್ ಇಲ್ಲ, ಚೀಫ್ ಹೊರಗಡೆ ಇದ್ದಾರೆ, ಏನೋ ಕೆಲ್ಸಕ್ಕೆ ಹೊರ ದೇಶದಲ್ಲಿ ಹೋಗಿದ್ದಾರೆ, ಇವನ್ ಜೊತೆ ಕನೆಕ್ಟ್ ಆಗೋ ಸಾಧ್ಯತೆನೇ ಇಲ್ಲ ಅಂತ ಗೊತ್ತಿದ್ರೆ ನೀವೇನ್ ಮಾಡ್ತೀರಾ? ಶಶಿಕಲಾ ಸಿಸ್ಟರ್, ಚೀಫ್ ಹೇಳಿದ್ರು ಅಂತ ಏನಾದ್ರೂ ಹೇಳ್ತೀವಿ. ಅಲ್ಲಪ್ಪ, ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಚೀಫ್ ಹೇಳಿದ್ರು ಈ ಲೆಟರ್ ಬೇಕು ಅಂತ ಹೇಳಿ. ಆದ್ರೆ ನಿಮ್ಗೆ ಗೊತ್ತಿದೆ ಚೀಫ್ ಈಗ ಅಮೆರಿಕದಲ್ಲಿ ಇದ್ದಾರೆ, ಈ ವ್ಯಕ್ತಿ ಜೊತೆಗೆ ಮಾತಾಡುವ ಚಾನ್ಸೇ ಇಲ್ಲ. ಆದ್ರೂ ಬಂದು ಸುಳ್ಳು ಹೇಳ್ತಾ ಇದ್ದಾನೆ ನಿಮ್ಗೆ ಅರ್ಥ ಆಯ್ತು. ನೀವೇನ್ ಉತ್ತರ ಕೊಡ್ತೀರಾ? ಚೀಫ್ ಬಂದ್ ಹೇಳಿ ಅಂತ ಹೇಳ್ಬೇಕು ನೀವು. ಚೀಫೇ ಬರ್ಲಿ ಅಂತ ಹೇಳ್ತೀರಾ? ಗೊತ್ತು ಚೀಫ್ ಹೇಳಿರೋದಲ್ಲ, ನಿಮ್ಗೆ ಗೊತ್ತಿದೆ. ಅರ್ಥ ಆಯ್ತಲ್ಲ? ಅಂತ ಹೇಳಿ. ಹೌದು. ಅಂದ್ರೆ ಅದು ಏನಾದ್ರು ಪ್ರೂಫ್ ಕೊಡಿ ಅಂತ ಹೇಳ್ತಾರೆ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ ಅಂತ ಹೇಳಿ. ಇಲ್ಲೂ ಅದೇ ಆಗಿರೋದು. ಈ ದೆವ್ವ ಏನ್ ಹೇಳ್ತಾ ಇದೆ? ದೆವ್ವನೇ ಕೇಳ್ತಾ ಇದೆ ಇದ್ರಲ್ಲಿ. ದೆವ್ವನೇ ಕೇಳ್ತಾ ಇದೆ. ಯೇಸು ಸ್ವಾಮಿ ಯಾರನ್ನು ನಮ್ಗೆ ಗೊತ್ತು, ಪೌಲ ಯಾರಂದ್ರೂ ನಮ್ಗೆ ಗೊತ್ತು, ಆಯ್ತಾ. ಆದರೆ ನೀನು ಯಾರು ನನ್ಗೆ ಗೊತ್ತಿಲ್ಲ, ನೀನು ಯಾರು ನನ್ಗೆ ಗೊತ್ತಿಲ್ಲ. ಪ್ರಿಯರೇ, ಈ ಒಂದು ಪ್ರಶ್ನೆ ತುಂಬಾ ನಾವು ಡೇಂಜರಸ್ ಆಗಿರೋ ಒಂದು ಪ್ರಶ್ನೆ ಆಗಿದೆ. ನನಗೆ ನನ್ನ ಯೇಸುವಿನೊಂದಿಗೆ ಕನೆಕ್ಟ್ ಇಲ್ಲದೆ ಕೆಲವರು ಎಲ್ಲಾ ಕಡೆನೂ ಹೋಗಿ ದೆವ್ವ ಬಿಡಿಸಕ್ಕೆ ಓಡಾಡ್ತಾ ಇರ್ತಾರೆ. ಪ್ರಿಯರೇ, ಮುಖ್ಯವಾಗಿ ಬೇಕಾಗಿರೋದು ದೆವ್ವ ಬಿಡಿಸೋದಾಗ್ಲಿ, ವಿನಃ ಪ್ರಾರ್ಥನೆ ಆಗಲಿ, ನೀವು ಯಾರಿಗಾದ್ರೂ ಪ್ರಾರ್ಥನೆ ಮಾಡಕ್ ಹೋಗೋದಾಗ್ಲಿ, ಫಸ್ಟ್ ಬೇಕಾಗಿರೋದು ಯೇಸುವಿನ ಜೊತೆಗೆ ಕನೆಕ್ಟ್ ಇರಬೇಕು. ಕಾಣುವ ಕಡೆ ಎಲ್ಲ ಹೋಗಿ ಪ್ರಾರ್ಥನೆ ಮಾಡಕ್ ಇರೋದಲ್ಲ, ನಿಮಗೆ ಕನೆಕ್ಟ್ ಆಗಿರ್ಬೇಕು ಯೇಸುವಿನೊಂದಿಗೆ. ನೀವು ಯೇಸುವಿನೊಂದಿಗೆ ಕನೆಕ್ಟ್ ಆಗಿದ್ರೆ ಸಾಕು, ನೀವು ಅಲ್ಲಿ ಹೋಗುವಾಗ ಅಲ್ಲಿ ಕಾರ್ಯ ನಡೆಯುತ್ತದೆ. ಮುಖ್ಯ ಅಂದ್ರೆ ನಾವು ಯೇಸುವಿನೊಂದಿಗೆ ಕನೆಕ್ಟ್ ಆಗಿದೆಯೋ. ನಾವು ಯೇಸುವಿನೊಂದಿಗೆ ಕನೆಕ್ಟ್ ಆಗದಿದ್ರೆ ಏನಾಗ್ತದೆ? ಈ ವಿಷಯ ಆಗ್ತದೆ. ಏನ್ ನಡೀತು ಇಲ್ಲಿ? ಓದಿ ಮುಂದುವರಿಸಿ. ಸ್ಕೇವಾ ಅವರ ಮಕ್ಕಳು. ಮುಖ್ಯ ಯಾಜಕನಾಗಿದ್ದ ಸ್ಕೇವ ಎಂಬುವನ 7 ಮಕ್ಕಳು ಹೀಗೆ ಮಾಡುತ್ತಿದ್ದರು. ಆದರೆ ಆ ದೆವ್ವ ಅವರಿಗೆ, ಯೇಸು ನನಗೆ ಗೊತ್ತು, ಪೌಲನನ್ನೂ ನಾನು ಬಲ್ಲೆ,
ಆದರೆ ನೀವು ಯಾರು ಎಂದು ಪ್ರಶ್ನಿಸಿತು. ಅಲ್ಲದೆ ದೆವ್ವ ಹಿಡಿದಿದ್ದ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅಪ್ಪಳಿಸಿ ಅವರೆಲ್ಲರನ್ನು ಅಧೀನಪಡಿಸಿದನು. ಅವರು ಗಾಯಗೊಂಡು ನಗ್ನರಾಗಿ ಆ ಮನೆಯಿಂದ ಓಡಿ ಹೋದರು. ಅನೇಕ ಬಾರಿ ಗಾಯಗೊಳ್ಳಲು ನಗ್ನರಾಗಲು ಕಾರಣ ಇಂತಹ ಎಷ್ಟೋ ಕೆಲವ ದೈವ ಸೇವಕರ ಅವಸ್ಥೆ ಇದೆ. ತುಂಬಾ ಅದ್ಭುತಗಳು ನಡೆಯುತ್ತದೆ, ಕೊನೆಯಲ್ಲಿ ಗಾಯಗೊಳ್ಳುತ್ತಾರೆ, ನಗ್ನರಾಗ್ತಾರೆ. ಅಂದ್ರೆ ಅವರ ವಿಷಯಗಳು ಬಟ್ಟ ಬಯಲಾಗ್ತದೆ. ಸೊ ಆದುದರಿಂದ ಪ್ರಿಯರೇ, ಈ ವಚನ ನನ್ನ ಪ್ರಕಾರ ತುಂಬಾ ಡೇಂಜರಸ್ ಆಗಿರೋ ವಚನ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋ ವಚನ. ಈ ವಿಷಯ ನೀವು ಯಾರು ಎಂದು ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಬೇಕಾಗಿರೋ ನಾವು ಪಿತನ ಚಿತ್ತವನ್ನು ನೆರವೇರಿಸಬೇಕು. ಪಿತನ ಚಿತ್ತ ನೀವು ನೆರವೇರಿಸುವಾಗ ಪಿತನಿಗೆ ನಿಮ್ಮೊಂದಿಗೆ ಕನೆಕ್ಟ್ ಆಗ್ತಾರೆ, ಪಿತನು ನಿಮ್ಮನ್ನು ತಿಳಿಯುತ್ತಾರೆ, ಪಿತನು ನೀನು ನಮ್ಮವನು ಎಂಬ ಆ ಆ ಅರಿವಿಗೆ ತರುತ್ತಾರೆ, ಗೊತ್ತಿರುತ್ತದೆ. ಆಗ ನೀವು ಹೋಗಿ ಕಾರ್ಯ ಮಾಡಿ, ಆಗ ಅಥೆಂಟಿಕೇಶನ್ ಇರ್ತದೆ. ಸೊ ಪ್ರಿಯರೇ, ಇದು ಸುಮಾರು ಸತಿ ನಾವು ಧ್ಯಾನಿಸಿರುವ ವಚನ. ಇದು ಪಾಯಿಂಟ್, ಮುಖ್ಯವಾದ ಪಾಯಿಂಟ್. ಯಾಕೆ ದೇವರ ಸೇವೆ ಮಾಡುವಾಗ ನಮಗೆ ಪೆಟ್ಟಾಗುತ್ತದೆ? ನಾವು ಪ್ರಾರ್ಥನೆ ಮಾಡದೆ, ದೇವರೊಂದಿಗೆ ಕನೆಕ್ಟ್ ಆಗದೆ, ದೇವರ ಜೊತೆಗೆ ಕನೆಕ್ಟ್ ಆಗದೆ. ದಯಾಲ್, ಈ ವಿಷಯದಲ್ಲಿ ಏನ್ ಹೇಳ್ತೀರಾ? ನಿಜ ಬ್ರದರ್, ನಾವು ಸುಮ್ನೆ ಯಾವ್ದೋ ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಪ್ರಾರ್ಥನೆ ಕಲ್ತಿದ್ವಿ, ಜೊತೆಗಿದ್ವಿ ಅಂತ ಹೇಳಿ ಅದನ್ನ ನಾವು ಇವಾಗ ದೇವ್ರ ಜೊತೆ ಕನೆಕ್ಟಿಂಗ್ ಇಲ್ಲ, ಇದಿಲ್ಲ. ಈ ವ್ಯವಸ್ಥೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಖಂಡಿತವಾಗಿಯೂ ಅದರದ ರಿವರ್ಸ್ ನಮಗೆ ಆಗ್ತದೆ ಬ್ರದರ್. ಅದು ಅಟ್ ದ ಸೇಮ್ ಟೈಮ್ ಇದಕ್ಕಾಗಿ ಕರೆಯಲ್ಪಟ್ಟ ನಾವು ಈ ಕೆಲಸ ಮಾಡದೇ ಇದ್ರೆ ಅದರ ಎಫೆಕ್ಟ್ ಇನ್ನೂ ಜಾಸ್ತಿನೂ ಆಗ್ತದೆ. ಕರೆಯಲ್ಪಟ್ಟ ನಾವು ಇದು ಮಾಡಲೇಬೇಕು. ಆದ್ರೆ ಕರೆಯಲ್ಪಟ್ಟ ನಾವು ಇದು ಮಾಡುವಾಗ ನಾವು ಹೇಗಿರ್ಬೇಕು? ದೇವರೊಂದಿಗೆ ಕನೆಕ್ಟ್ ಆಗಿ ಇದು ಮಾಡಬೇಕು. ದೇವರೊಂದಿಗೆ ಕನೆಕ್ಟ್ ಆಗಿ ಇದು ಮಾಡಬೇಕು. ನಮ್ಗೆ ಎಕ್ಸ್ಕ್ಯೂಸ್ ಇಲ್ಲ. ನಾನು ಪ್ರಾರ್ಥನೆ ಮಾಡಿಲ್ಲ, ಅದರಿಂದ ನಾನು ಈಗ ಸೇವೆಗೆ ಹೋಗಲ್ಲ ಅಂತ ಹೇಳಕ್ಕೂ ನಮ್ಗೆ ಎಕ್ಸ್ಕ್ಯೂಸ್ ಇಲ್ಲ. ವಿ ಹ್ಯಾವ್ ಟು ಡೂ ದಟ್. ಸೊ ಅದಕ್ಕೆ ಒಂದೇ ಒಂದು ಮಾರ್ಗ, ದೇವರೊಂದಿಗೆ ಕನೆಕ್ಟ್ ಆಗಿ ನಾವು ಇರಲೇಬೇಕು. ರೆಗ್ಯುಲರ್ ಆಗಿ, ಆನ್ ರೆಗ್ಯುಲರ್ ಬೇಸಿಸ್ ದೇವರೊಂದಿಗೆ ಕನೆಕ್ಟ್ ಆಗಿರ್ಬೇಕು. ಈಗ ಕನೆಕ್ಟ್ ಆಗೋದು ಅಂದ್ರೆ ನಿಮ್ ಪ್ರಕಾರ ಏನು? ಕನೆಕ್ಟ್ ಆಗೋದಂದ್ರೆ ನಾವು ದೇವರೊಂದಿಗೆ ಅಂದ್ರೆ ಡೈಲಿ ಆ ಯೇಸುವಿನೊಂದಿಗೆ ಪ್ರಾರ್ಥನೆ ಮಾಡಿ ನಮ್ಮ ಎಲ್ಲಾ ಹಾದು ಹೋಗುಗಳಲ್ಲೂ. ಈಗ ನಾನು ಈ ವಚನ ರೆಡಿ ಮಾಡೋ ಮುಂಚೆ ಸ್ವಾಮಿ ಏನ್ ಮಾಡ್ಬೇಕು ತೋರಿಸಿ ಅದೇ ಕನೆಕ್ಟ್ ತಂದೆ ಮಗನೊಂದಿಗೆ ಕನೆಕ್ಟ್ ಆಗ್ತಾ ಇರ್ತಾನಲ್ಲ. ಈಗ ನನ್ ಮಗ ಚೆನ್ನೈಲಿದ್ದಾನೆ, ಅಟ್ಲೀಸ್ಟ್ 3-4 ಸತಿ ಆದ್ರೆ ಫೋನ್ ಮಾಡ್ತಾ ಇದ್ದಾನೆ. ಇದು ಕನೆಕ್ಟ್ ಆಗೋದು, ಅರ್ಥ ಆಯ್ತಲ್ಲ? ಅವನ ಅಲ್ಲಿ ಇದ್ರು 1-2 ವಿಡಿಯೋ ಕಾಲ್ ಮತ್ತೆ ಆಡಿಯೋ ಕಾಲ್ ಆಗುವುದಷ್ಟು ಅವನ್ ನಮ್ಗೆ ಇಲ್ಲಿರುವ ಒಂದು ಭಾವನೆ ಉಂಟಾಗ್ತದೆ. ಈ ಭಾವನೆ ನಮ್ಗೆ ತಂದೆಯೊಂದಿಗೆ ನಮ್ಗೆ ಇದೆಯಾ? 1-2 ವಿಡಿಯೋ ಕಾಲ್, 2 ಆಡಿಯೋ ಕಾಲ್ ನಮ್ಗೆ ಆಗ್ತಾ ಇದೆಯಾ ತಂದೆಯೊಂದಿಗೆ? ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಏನ್ ಮಾಡ್ಲಿ, ಆ ಮಗನೇ ಇದು ಮಾಡಿ ಅಂತ ಹೇಳಿ ಪ್ರೇರಣೆ ನಿಮಗೆ ಸಿಗ್ತಾ ಇದೆಯಾ? ಅದು ಏನಾದ್ರು ದರ್ಶನಗಳು ಕಾಣ್ತಾ ಇದೆಯಾ? ಇದು ಮುಖ್ಯ. ಇದೇ ಕನೆಕ್ಟ್ ಆಗುವುದು ಅಂತ ಹೇಳುವಾಗ ಸ್ವಾಮಿ ಹೇಳ್ದಂಗೆ, ನಾನು ಮೂಲ ಬಳಿ ನೀವು ಕವಲ ಬಳಿ ನನ್ನ ಜೊತೆಗಿದ್ರೆ ಮಾತ್ರ ಎಲ್ಲ ಕೆಲಸ ಕನೆಕ್ಟ್ ಆಗಿರ್ಬೇಕು. ಪ್ರೇರಣಾಗಂದನೆ ಎಷ್ಟು ಸತಿ ದೇವರೊಂದಿಗೆ ಕನೆಕ್ಟ್ ಆಗಿದ್ದೀರಾ? ಸರ್, ನಿಜವಾಗ್ಲು ಸರ್, ಈ ಒಂದು ದಿನಗಳಲ್ಲಿ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ಸರ್ ಸೇರ್ತೀವಿ. ಬೆಳಗ್ಗೆ ಬರಕ್ಕಾಗಲ್ಲ, ಆದಷ್ಟು ಸಮಯ ಹೋಗಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ನಮ್ಮ ಒಂದು ವರ್ಷದಲ್ಲಿ ನಮ್ಗೆ ಕನೆಕ್ಟ್ ಆಗದಿರೋ ಸಮಯಗಳು ಯಾವಾಗ ಗೊತ್ತಾ? ಒಂದು ವರ್ಷದಲ್ಲಿ ದೇವರೊಂದಿಗೆ ಜಾಸ್ತಿ ಕನೆಕ್ಟ್ ಆಗದಿರುವ ಸಮಯಗಳು. ಅದು ಹೇಳಕ್ಕಾಗಲ್ಲ ಸರ್, ಅದಂತೂ ಹೇಳಕ್ಕಾಗಲ್ಲ. ನಾನು ಹೇಳ್ತೀನಿ. ಒಂದು ಡಿಸೆಂಬರ್ ಅಲ್ಲಿ. ಕಾರಣ ಚಳಿ ಅಲ್ಲ, ಹಬ್ಬಗ ಹೇಳಿ. ಆವಾಗ ಕ್ರಿಸ್ಮಸ್ ಸಿದ್ಧತೆ. ಡಿಸೆಂಬರ್ 1 ಇಂದ ನಾವು ಕ್ಯಾರಲ್ ಸಿಂಗಿಂಗ್ ಸ್ಟಾರ್ಟ್ ಆಗ್ತದೆ. ಒಂದೊಂದ್ ಮನೆಗೆ ಹೋಗುವುದು, ಅಲ್ಲಿ ಚರ್ಚೆಗಳು, ಅದು ಗುಂಪು ಸೇರಿಸುವುದು, ಮತ್ತೆ ಕ್ರಿಬ್ ರೆಡಿ ಮಾಡುವುದು. ಈ ಪ್ರಾಸೆಸ್ ಅಲ್ಲಿ
ನಮ್ಮ ಆಧ್ಯಾತ್ಮಿಕವಾಗಿ ದೇವರೊಂದಿಗೆ ಕನೆಕ್ಟ್ ಆಗಲ್ಲ. ಬಾಕಿ ಎಲ್ಲ ಕೆಲಸ ಮಾಡ್ತೀವಿ ನಾವು. ಈ ದಿನಗಳಲ್ಲಾದ್ರೆ ನಮ್ ಚಿಂತೆ ಎಲ್ಲ ಡೆಕೋರೇಷನ್ ಮಾಡಬಾರ್ದಂತಲ್ಲ, ಇದೆಲ್ಲ ಬೇಕು. ಆದ್ರೆ ಅದಕ್ಕಿಂತ ಒಂದು ಪಟ್ಟು ಮೇಲೆ ನಮ್ಗೆ ಪ್ರಾರ್ಥನೆನೂ ಇರಬೇಕು. ಪ್ರಾರ್ಥನೆ ಇಲ್ಲದೆ ನಾವು ಏನೇ ಮಾರ್ತಾ ಮಾಡಿದ್ರು ಮರಿಯಾತ್ತ ಟೈಪ್ ಆಗ್ಬಿಡ್ತೀವಿ ಬ್ರದರ್ ಆಗ. ಏ, 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 ಮಾರ್ತಾ ಅಲ್ಲ ಮರಿಯ ಯಾ- ಲಾಜರಸ್ ಟೈಪ್ ಆಗ್ಬಿಡ್ತೀವಿ ಅವಾಗ. ಪ್ರಾರ್ಥನೆ ಇಲ್ಲದೆ ನೀವ್ ಏನೇ ಮಾಡಿದ್ರು, ನಾನು ನಾನು ಇಷ್ಟು ಪೂಜೆಗೆ ನಾನು ಹಾಡಾಡಿದ್ದೇನೆ, ಇಷ್ಟು ಪೂಜೆಯಲ್ಲಿ ನಾನು ವಿಶ್ವಾಸಿಗಳ ಪ್ರಾರ್ಥನೆ ಹೇಳಿದ್ದೇನೆ, ಇಷ್ಟು ಪೂಜೆಯಲ್ಲಿ ನಾನು ಬೈಬಲ್ ಓದಿದ್ದೇನೆ, ಕನೆಕ್ಟ್ ಆಗದೆ ಮಾಡೋ ವಿಷಯಗಳೆಲ್ಲ ಇರುವಾಗ ದೇವರು ಏನ್ ಹೇಳ್ತಾರೆ? ಇನ್ ಯಾರು ಗೊತ್ತೇ ಇಲ್ಲ ಅಂತ, ಗುರ್ತೇ ಇಲ್ಲ ಅಂತ. ಅದು ಮಾತ್ರ ಅಲ್ಲ, 23ನೇ ವಾಕ್ಯದಲ್ಲಿ ಆಗ ನಾನು ಅವರಿಗೆ, ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ ಅಧರ್ಮಿಗಳೇ, ನನ್ನಿಂದ ತೊಲಗಿರಿ. ಅಧರ್ಮಿಗಳೇ. ಇನ್ನೊಂದು ಪ್ರಾಬ್ಲಮ್ ಇದೆ. ಒಂದು ಫಸ್ಟ್ ಟೈಮ್ ಪ್ರೇಸನ್ ವರ್ಷಿಪ್ ಮಾಡಕ್ಕೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಹೋದವರು ಈಗ ಆಮೇಲೆ ಬ್ರದರ್ ಒಂದು ಪ್ರೈಸನ್ ವೆಸ್ಟ್ ಮಾಡ್ತೀರಾ? ಹಾ ಸರಿ, ಏನು ಪ್ರಿಪರೇಷನ್ ಇಲ್ಲ, ಏನು ಇಲ್ಲ, ವಿಧಿ ಇಲ್ಲ, ಕೆಲವೊಮ್ಮೆ ಮಾಡ್ಬೇಕಾಗ್ತದೆ, ಅದು ಓಕೆ. ಆದ್ರೆ ನಿಮ್ಗೊಂದು ವಾರ ಹಿಂದೆನೆ ಇದು ಕೊಟ್ಟು ಏನೂ ಪ್ರಿಪೇರ್ ಆಗದೆ ನೀವು ಬಂದ್ರೆ ಅಯ್ಯೋ ನಮ್ಗೆ ಕೇಡು. ಈ ಮರಿಯನ್ ಮಾರ್ನಿಂಗ್ ಸ್ಟಾರ್ ಅಲ್ಲಿ ನಮ್ಗೆ ಟೈಮ್ ಟೇಬಲ್ 1 ತಿಂಗಳು ಮುಂಚೆ ಆಗ್ಬಿಡ್ತದೆ. 1 ತಿಂಗಳು ಮುಂಚೆ ಹಾಕುವ ಕೆಲವರು ರೀಸನ್ ಹೇಳುವಾಗ ತುಂಬಾ ಆಶ್ಚರ್ಯ ಆಗ್ತದೆ. ಬ್ರದರ್ ನಿನ್ನೆ ಸಾಯಂಕಾಲ ಒಂದು ಫಂಕ್ಷನ್ ಇತ್ತು, ಮನೆಗೆ ಬರುವಾಗ ಲೇಟ್ ಆಯಿತು, ಸೊ ಅದರಿಂದ ಪ್ರಿಪೇರ್ ಮಾಡಕ್ ಆಗಿಲ್ಲ. ಏನ್ ಉತ್ತರ ಕೊಡ್ಬೇಕು? KJ ಸರ್ ನೀವ್ ಹೇಳಿ. ಬಿಡಿ ಬ್ರದರ್. ಅಲ್ಲ ಯೋಚನೆ ಮಾಡಿ. ಆಗ ನಮ್ಮನ್ನ ನೋಡಿ ದೇವ್ರು ಹೇಳ್ತಾರೆ, ಅಧರ್ಮಿಗಳೇ ಬಿಟ್ಟು ತೊಲಗು ಎಂದು ಹೇಳ್ತಾರೆ. 1 ತಿಂಗಳ ಹಿಂದೆ ನಾವು ಟೈಮ್ ಟೇಬಲ್ ಹಾಕಿದೀವಿ, ಏನೋ ಒಂದು ನೆಪ ಹೇಳಿ ನೆನ್ನೆ ತುಂಬಾ ಮಳೆ ಇತ್ತು ಬ್ರದರ್, ನಮ್ಗೆ ಎಲ್ಲ ಕೆಲಸ ಇತ್ತು, ಅದರಿಂದ ನಾನು ಪ್ರಿಪೇರ್ ಮಾಡಕ್ ಆಗಿಲ್ಲ ಅಂತ ಹೇಳೋದಾದ್ರೆ, ಅದು ನೆನ್ನೆ ಕರೆಂಟ್ ಇರ್ಲಿಲ್ಲ ಅದಕ್ಕೆ ಪ್ರಿಪೇರ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಏನ್ ಉತ್ತರ ಕೊಡಕ್ ಆಗುತ್ತೆ? ಓಕೆ ಸಿಸ್ಟರ್, ಓಕೆ ಬ್ರದರ್ ಅಂತ ಹೇಳಿದ್ರೆ ನಾವ್ ಏನ್ ಮಾಡಕ್ ಆಗುತ್ತೆ? ಆದ್ರೆ ದೇವರು ಸ್ವರ್ಗದಿಂದ ಅಧರ್ಮಿಗಳೇ ನಿಮ್ಮ ಗುರುತೇ ನನಗಿಲ್ಲ ಅಂತ ಹೇಳೋದಾದ್ರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದಿದೆ? ಪ್ರೈಸ್ ದ ಲಾರ್ಡ್. ಸೊ ಪ್ರಿಯರೇ, ಇನ್ನೊಂದು ವಿಷಯ ಇದೆ. ವಚನ ಅನುಸರಿಸಿ ಅದು ನೆರವೇರಿಸಬೇಕು. 21ನೇ ವಾಕ್ಯನ ಕೊನೆಯಲ್ಲಿ ಪಿತನ ಚಿತ್ತ ನೆರವೇರಿಸಬೇಕು. ನಾವು ಹೇಳುವುದು, ಈಗ ಪೂಜೆಗೆ ಹೋಗುವಾಗ ಪಿತನ ಚಿತ್ತ ನೆರವೇರಿಸ್ತಾ ಇದ್ದೀರಾ? ಅಲ್ಲಿ ಏನಾದ್ರು ಪಾಪ ಮಾಡ್ತಾ ಇದ್ದೀರಾ? ನೋಡಿ, ನಾನು ಏನೂ ಪಾಪನೇ ಮಾಡಿಲ್ಲ. ಬೆಳಿಗ್ಗೆ 5 ರಿಂದ 6 ಈ ಮರಿಯನ್ ಪ್ರಾರ್ಥನಾ ತಂಡಕ್ಕೆ ಬರುವಾಗ ಬೆಳಿಗ್ಗೆ 5 ರಿಂದ 6 ನಾನೇನ್ ಪಾಪನೇ ಮಾಡಿಲ್ಲ ಸ್ವಾಮಿ, ನಾನೇನ್ ಪಾಪನೇ ಮಾಡಿಲ್ಲ. ಅದು ಮುಖ್ಯ ಅಲ್ಲ, ಆ ಟೈಮ್ ಮುಖ್ಯ ಅಲ್ಲ. ಇನ್ನು 7 ರಿಂದ ಇರೋ ಸಮಯ ಇದೆಯಲ್ಲ, ಆ ಟೈಮಲ್ಲಿ ಪಿತನ ಚಿತ್ತ ನೆರವೇರಿಸ್ತಾ ಇದ್ದೀರಾ? ಅದು ಒಂದು ಧ್ಯಾನಕ್ಕೆ ಹೋಗುವಾಗ 1 ವಾರ ಸೂಪರ್ ಆಗಿತ್ತು, ಸ್ವರ್ಗದ ಅನುಭವ ಆಯ್ತು. ಆ ಟೈಮಲ್ಲಿ ನೀವು ಮಾಡುವ ಪುಣ್ಯ ಪ್ರವೃತ್ತಿ ಎಲ್ಲ ಮುಖ್ಯ. ಅದಾದ್ಮೇಲೆ ಅದು ಬಂದು ಮನೆಗೆ ಬಂದ ನಂತರ ಪ್ರಾರಂಭ ಆಗ್ತಲ್ಲ. ಆ ಜೀವನ ಹೇಗಿದೆ? ಆ ಜೀವನದಲ್ಲಿ ನಮ್ಮ ಅದನ್ನೇ ಯಾಕೋಬನ ಪತ್ರದಲ್ಲಿದೆ 1:26 ವಚನ ಆಲಿಸುವರಲ್ಲ, ವಚನ ಪಾಲಿಸುವರಾಗಬೇಕು. ನಾವು ವಚನ ಪಾಲಿಸುವರಾಗಬೇಕು. ವಚನ ಪಾಲಿಸುವರಾಗದೇ ಇದ್ರೆ ಏನ್ ಹೇಳ್ತಾರೆ? ನಿಮ್ಮ ಗುರುತೇ ನಮಗಿಲ್ಲ, ಅಧರ್ಮಿಗಳೇ. ನೀವೇ ಯೋಚನೆ ಮಾಡಿ, ನಾವು ಸ್ವರ್ಗಕ್ಕೆ ಹೋಗುವಾಗ ಆ ತೀರ್ಪಿನ ದಿನ ನೀವು ನೋಡಿ, ಪರಿಣಾಮ ನೀವು ಏನೆಲ್ಲ ಹೇಳ್ತೀರಾ ದೇವರಲ್ಲಿ? ನಾನ್ ಹೇಳ್ತೀನಿ ಬ್ರದರ್. ನಾನು ಇಷ್ಟು ವರ್ಷ ಮರಿಯನ್ ಗ್ರೂಪ್ ಅಲ್ಲಿ ಇದ್ದೀನಿ, ಬೇಕಾದ್ರೆ ನೀವು ಜಾಯ್ ಬ್ರದರ್ ಹೇಳಿ. ನಾನೇನಾದ್ರೂ ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಅದು ಜಾಯ್ ಬ್ರದರ್ದೇ ತಪ್ಪು ಅಂತೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಉತ್ತರ ಕೊಡಬೇಕಾದ ಒಂದು ಸಮಯ ಇದು. ನಮ್ಮ ಆ ಬುಕ್ಗಳೆಲ್ಲ ಓಪನ್ ಆಗ್ತದೆ.
ಇರೋ ಫೈಲ್ ಎಲ್ಲ ಓಪನ್ ಆಗ್ತದೆ ಸ್ವರ್ಗದಲ್ಲಿ ನಾವು ಎಂಟ್ರಿ ಆಗುವಾಗ. ನಮ್ಗೆ ಇಟ್ಟಿರುವ ಕರೆಯ ಫೈಲ್ ಓಪನ್ ಆಗ್ತದೆ, ನಾವು ಮಾಡಿರೋ ಸೇವೆ ಫೈಲ್ ಓಪನ್ ಆಗ್ತದೆ, ನಾವು ಮಾಡಿರೋ ಒಳಿತಿನ ಪ್ರವೃತ್ತಿಗಳು ಓಪನ್ ಆಗ್ತದೆ, ನಾವು ಮಾಡಿರೋ ಕೆಡುಕಿನ ಪ್ರವೃತ್ತಿಗಳು ಓಪನ್ ಆಗ್ತದೆ. ನೀವೇ ಯೋಚನೆ ಮಾಡಿ ನೋಡಿ, ಎಂತಹ ಒಂದು ನಾವು ಎಷ್ಟೇ ಜಸ್ಟಿಫೈ ಮಾಡಿ ಪ್ರಯೋಜನ ಇಲ್ಲ. ಅಲ್ಲಿ ಎಲ್ಲ ಬಟ್ಟ ಬಯಲಾಗಿದೆ. ನಾವ್ ಹೇಳೋದೆಲ್ಲ ಮುಖ್ಯ. ನೀವೇ ನೋಡಿ, ದೇವರ ಮುಂದೆ ಹೋಗಿ ಸುಳ್ಳು ಹೇಳಕ್ ಆಗತ್ತ ನಮ್ಗೆ? ಆಗಲ್ಲ ಸರ್. ನೀವು ಯೋಚನೆ ಮಾಡಿ ನೋಡಿ. ನಾವ್ ಇದು ಮಾಡಿದೀವಲ್ಲ, ನಾವ್ ಅದು ಮಾಡಿದೀವಲ್ಲ ಅಂತ ಹೇಳುವಾಗ ದೇವರಿಗೆ ಗೊತ್ತಿಲ್ವಾ ಈ ವಿಷಯಗಳು ನಾವು ಮಾಡಿರೋದೆಲ್ಲ? ಈ ರೀತಿ ಹೇಳೋದಾದ್ರೆ ಯಾರು ಕೇಳ್ತಾರೆ? ದೇವರ ಅವರಿಗೆ ಮುಂದೆ ಹೋಗಿ, ಅರಿವಿಲ್ದವ್ರು ಇರುವಾಗಷ್ಟೇ. ದೇವರ ಅರಿವಿಲ್ಲದೆ ಇರುವವರು, ದೇವರ ಅರಿವಿರುವರು ಸ್ವಾಮಿ ನಿಮ್ಗೆಲ್ಲ ಗೊತ್ತಿದೆ. ನಾವ್ ಹೇಳೋದು ಅದೇನೆ ಅಲ್ವಾ? ನಿಮ್ಗೆಲ್ಲ ಗೊತ್ತಿದೆ. ನಾನು ಮುಂಚೆನೆ ಹೇಳಿದ್ದೇನೆ, ಒಂದ್ ತಾಯಿ ಮಗುವನ್ನು ಸ್ನಾನ ಮಾಡಿಸಿದ್ರೆ, ಚಿಕ್ಕ ಮಗುಗೆ ಸ್ನಾನ ಮಾಡಿಸಿದ್ರೆ ಯಾವತ್ತೂ ಈಚೆ ಮನೆಗೆ ಹೋಗಿ ಹೇಳಲ್ಲ, ಕಷ್ಟಪಟ್ಟು ಸ್ನಾನ ಮಾಡಿಸಿದೆ ಅಂತ ಹೇಳಲ್ಲ. ಕಾರಣ ಏನು? ಅದವ್ರದ್ದು ಇದು ಡ್ಯೂಟಿ, ಅದವರ ಜವಾಬ್ದಾರಿ ಆಗಿದೆ, ತಾಯಿ ಆಗಿದ್ದಾರೆ. ಅರ್ಥ ಆಯ್ತಲ್ಲ? ಅದೇ ಸಮಯ ಕೆಲಸಗಾರಿ ಸ್ನಾನ ಮಾಡಿಸಿದ್ರೆ ಖಂಡಿತವಾಗಿ ಬೇರೆ ಮನೆಗೆ ಹೋಗಿ ಹೇಳ್ತಾರೆ, ಆ ಮಗು ಸ್ನಾನ ಮಾಡಿಸೋದೇ ಕಷ್ಟ, ನಾನ್ ಕಷ್ಟಪಟ್ಟು ಸ್ನಾನ ಮಾಡಿಸಿ ಅಂತ ಹೇಳ್ತಾರೆ. ತಾಯಿ ಹೇಳಲ್ಲ ಅದು. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ನಾನು ಆ ಸೇವೆ ಮಾಡಿದ್ದೇನೆ. ನಾನು 1992 ಅಲ್ಲಿ 1997 ಅಲ್ಲಿ ಇದೆಲ್ಲ ಹೇಳ್ಕೊಂಡು ನಾವು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ. ಪ್ರಿಯರೇ, ದಯವಿಟ್ಟು ನಾವು ಮಾಡಿರೋ ವಿಷಯಗಳು ಮಾತಾಡದೇ ಇದ್ರೆ ಒಳ್ಳೇದು. ನಾವೇನೂ ಇಲ್ಲ, ಯಾಕಂದ್ರೆ ನಾವು ಮಾಡಿದೆಲ್ಲ ದೇವರ ಮುಂದೆ ಬಟ್ಟ ಬಯಲಾಗಿದೆ. ಪ್ರಿಯರೇ, ನಾವು ಏನ್ ತಪ್ಪು ಮಾಡಿದೆ ನಾವು ಹುಡುಕ್ಬೇಕು. ಸ್ವಾಮಿ ನಾನು ಇದು ಮಾಡಿದ್ದೇನೆ ಅಂತ ಹೇಳಿದ್ರೆ ದೇವರಿಗೆ ಇನ್ನೂ ಖುಷಿ ಆಗ್ತದೆ. ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿದ್ರೆ, ಓಹ್ ಇವನ ತಪ್ಪಾದ್ರೂ ಹೋಗ್ತಾನಲ್ಲ ಅಂತ ಹೇಳಿದ್ರೆ ನಿಜವಾಗಿ ನಮ್ಗೆ ಸ್ವರ್ಗಕ್ಕೆ ಹೋಗೋ ಸಾಧ್ಯತೆ ಇದೆ ಆ ಟೈಮಲ್ಲಿ. ಆದ್ರು ಅದಕ್ಕೆ ಮೊದಲು ನಾವು ತಪ್ಪೆಲ್ಲ ಒಂದ್ ಕಡೆ ಅವಿತಿಟ್ಟು, ಇದು ಮಾಡಿದ್ದೇನೆ, ನಾನು ಪ್ರೇಯರ್ ಮೀಟಿಂಗ್ ಹೋಗಿದ್ದೇನೆ, ನಾನು ವಚನ ಕೊಟ್ಟಿದ್ದೇನೆ, ಇದೇನು ಲೆಕ್ಕಕ್ಕೆ ಬರಲ್ಲ. ಪ್ರೇರೆ ಎಷ್ಟೋ ಬಾರಿ ಜನರು ಹೇಳ್ತಾರೆ, ನನ್ಗೆ ನೆನಪಿದೆ, ಯಾವ್ದಾದ್ರು ಒಂದು ವ್ಯಕ್ತಿ ಸ್ವಲ್ಪ ದೊಡ್ಡ ವ್ಯಕ್ತಿ ಆಗ್ಬಿಟ್ರೆ ಚಿಕ್ಕದ್ರಲ್ಲಿ ಎಷ್ಟೊಂದು ಹೊತ್ಕೊಂಡು ನಡೆದೆ ಅಂತ ಗೊತ್ತಾ ಇವನನ್ನು. ಇದು ಹೇಳುವಾಗ ಅವನ ವೆಯ್ಟೇಜ್ ಕಡಿಮೆ ಆಗ್ತದೆ. ಅರ್ಥ ಆಯ್ತಲ್ಲ? ಸೊ ನಾವು ಮಾಡಿರೋ ಪ್ರವೃತ್ತಿ ನಾವು ಮಾತಾಡದೆ ಇರೋಣ. ಒಳ್ಳೆಯ ಪ್ರವೃತ್ತಿಗಳು, ಮಾಡಿರೋ ಕೆಟ್ಟ ಪ್ರವೃತ್ತಿಗಳು ಬೇಕಾದ್ರೆ ದೇವರ ಮುಂದೆ ಅರಿಕೆ ಮಾಡೋಣ. ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಪ್ರಿಯರೇ, ಈ ಒಂದು ವಚನ ನಿಜವಾಗಿ ನಾವು ಹೃದಯದಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಇಲ್ಲಿ ನೋಡಿ 22ನೇ ವಾಕ್ಯ ಮತ್ತೊಮ್ಮೆ ಓದಿ. ತೀರ್ಪಿನ ದಿನದಂದು ಸ್ವಾಮಿ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ಲವೇ? ಪ್ರವಾದನೆ ಮಾಡಲಿಲ್ಲವೇ? ಅದೊಂದು ಓಕೆ. ಇನ್ನು ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಇನ್ನು ನಿಮ್ಮ ಹೆಸರಲ್ಲಿ ಹಲವಾರು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ? ಇನ್ನು ಎಂದು ಅನೇಕರು ನನಗೆ ಹೇಳುವರು. ಅನೇಕರು. ಪ್ರಿಯರೇ, ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ವಿಷಯಗಳು ದೇವರಿಗೆ ಗೊತ್ತಿಲ್ವಾ? ಅವ್ರು ಮಾಡಿರೋ ವಿಷಯಗಳು ದೇವರಿಗೆ ಗೊತ್ತಿಲ್ವಾ? ಅಲ್ವಾ? ಹೇಳ್ಬೇಕಾದು. ಹೇಳೋದಾದ್ರೆ ಅರ್ಥ ಏನು? ಇವರು ಕೆಲಸಗಾರರ ಹಾಗೆ ಮಾಡಿರೋದು, ಕಷ್ಟಪಟ್ಟು ಮಾಡಿರೋದು. ನಾವು ನಿಜವಾಗಿ ಪ್ರಾಮಾಣಿಕವಾಗಿ ಮಾಡಿರೋ ಕೆಲಸ ಇದು ನಮ್ಮ ನೆನಪಿನಲ್ಲೇ ಇರಲ್ಲ. ನಾವು ಎತ್ತಿ ಹೇಳೋದು ಇಲ್ಲ, ನಾನು ಅಷ್ಟು ಕಷ್ಟಪಟ್ಟಿದ್ದೇನೆ, ಇಷ್ಟು ಕಷ್ಟಪಟ್ಟಿದ್ದೇನೆ. ಕೆಲವೊಮ್ಮೆ ನನ್ಗೆ ಗೊತ್ತು, ನಾನು ಪ್ರೇಯರ್ ಗ್ರೂಪ್ ಲೀಡರ್ ಆದಾಗ ಅಥವಾ ಪ್ರೇಯರ್ ಗ್ರೂಪ್ ಕೋಆರ್ಡಿನೇಟರ್ ಆದಾಗ, ನೋಡಿ ಇವರಿಗಾಗಿ ನಾನು ಇಷ್ಟು ಕೆಲಸ ಮಾಡಿದ್ದೇನೆ. ಯಾರಿಗಾಗಿ? ಕೋಆರ್ಡಿನೇಟರಿಗಾಗಿ. ಇವರಿಗಾಗಿ ನಾನು ಎಷ್ಟೋ ಪ್ರಾರ್ಥಿಸಿದ್ದೇನೆ. ಇವರಿಗಾಗಿ. ಪ್ರಿಯರೇ, ಈ ಲೆಕ್ಕ ಹೇಳಿದರೆ ನಿಮ್ಗೆ ಪೆಟ್ಟೆ ಆಗುವುದು. ನೀವು ಮಾಡೋದಾದ್ರೆ ದೇವರಿಗಾಗಿ ಮಾಡಿ, ಸುಮ್ಮನೆ ಇರಿ. ಯಾವ ವ್ಯಕ್ತಿಗಾಗಿ ಏನೂ ಮಾಡಬೇಡಿ, ದೇವರಿಗಾಗಿ ಮಾಡಿ. ಮಾಡುವ ಎಲ್ಲಾ ಕಾರ್ಯವು ದೇವರಿಗಾಗಿ ಮಾಡುವ ಹಾಗೆ ನೀವು ಮಾಡಿ. ನಾನು ಹೇಳೋದು, ಈವನ್ ನಮ್ಮ ಮನೆಯಲ್ಲಿರುವ
ಒಂದು ವ್ಯಕ್ತಿಗೆ ಸಹಾಯ ಮಾಡುವಾಗ ದೇವರಿಗೆ ಸಹಾಯ ಮಾಡಿದೊಂದು ಭಾವನೆಯಲ್ಲಿ ಮಾಡಿ. ಎಲ್ಲರಿಗೂ ಇರೋದೆಲ್ಲ ಕೊಡ್ಬೇಕಂತಲ್ಲ ಹೇಳೋದು. ನೀವು ಕೊಡುವುದಾದ್ರೆ ದೇವರಿಗೆ ಕೊಡುವ ಹಾಗೆ ಮಾಡಿ. ಒಂದು ಕಾಫಿ ಕೊಡುವುದಾದ್ರೆ ದೇವರಿಗೆ ಕೊಡುವುದಾಗಿ ಮಾಡಿ. ಆಗ ನಿಮ್ಗೆ ಕಂಪ್ಲೇಂಟ್ ಇರಲ್ಲ. ನಾನು ಅವ್ರಿಗೆ ಕಾಫಿ ಕೊಟ್ಟೆ, ಆದ್ರೆ ನಾನು ಹೋದಾಗ ನನ್ಗೆ ನೀರು ಕೊಡ್ಲಿಲ್ಲ ಅಂತ ಹೇಳುವ ಅವಸ್ಥೆ ಬರಲ್ಲ. ದೇವರಿಗಾಗಿ ಕೊಡಿ. ನೀವು ಪ್ರವೃತ್ತಿ ಅಲ್ಲ, ಇವತ್ತು ಬೆಳಿಗ್ಗೆ ನೀವು ಮಾಡುವ ಕೆಲಸ ಎಲ್ಲ ಯೇಸುವಿಗಾಗಿ ಮಾಡಿ. ಯೇಸುವಿಗಾಗಿ ಮಾಡಿ ಹೋಗಿ. ಆಗ ನಮ್ಗೆ ಈ ಒಂದು ಕಂಪ್ಲೇಂಟ್ ಬರಲ್ಲ. ಅವರಿಂದ ಅದು ಬರ್ಲಿಲ್ಲ, ಇವರಿಂದ ಇದು ಬರ್ಲಿಲ್ಲ. ಈ ಮೊಯ್ ಕೊಡುವಾಗ ಇಲ್ಲಿಂದ 500 ರೂಪಾಯಿ ಕೊಟ್ರೆ ನಮ್ ಫಂಕ್ಷನ್ಗೆ ಅವ್ರು ಎಷ್ಟು ಕೊಡ್ಬೇಕು? ಕೊಡ್ತಾರೆ 5 ರೂಪಾಯಿ. 500 ಕೊಡ್ಬೇಕು. ಅಲ್ವಾ ಪ್ರಿಯರು, ಈ ಆಟಿಟ್ಯೂಡ್ ನಮ್ಮಿಂದ ತೆಗೆದುಹಾಕ್ಬೇಕು. ನಾನು 2015 ಅಲ್ಲಿ ನಾನು 500 ಕೊಟ್ಟೆ. ಆಗ ಈಗ ನನ್ಗೆ ಎಷ್ಟು ಕೊಡ್ಬೇಕು? 2,000 ಕೊಡ್ಬೇಕು. ಅಟ್ಲೀಸ್ಟ್ 1,000 ಆದ್ರೂ ಕೂಡ ಅವ್ನು ಕೊಟ್ಟಿರೋದು ನೋಡಿ 100 ರೂಪಾಯಿ. ಪ್ರಿಯರೇ, ಈ ಆಟಿಟ್ಯೂಡ್, ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ನಮ್ಮ ಮನಸ್ಸಿನ ತೆಗೆದಾಕ್ಬೇಕು. ಎಷ್ಟೋ ಬಾರಿ ನಮ್ಮ ಆಧ್ಯಾತ್ಮಿಕತೆ ಹಾಳಾಗೋದಿಲ್ಲೇನೆ. ಸಾರಿದಿರುವಾಗ ದೇವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತೀನಿ, ನಿಮ್ಮ ಗುರುತೇ ನಮ್ಗಿಲ್ಲ. ಒಂದು ವ್ಯಕ್ತಿಯ ದೊಡ್ಡ ದುರಂತ ಆಗಿದೆ ಈ ಒಂದು ಮಾತು ದೇವರು ನಮ್ಮನ್ನು ನೋಡಿ ಹೇಳುವಾಗ. ನೀವೇ ಯೋಚನೆ ಮಾಡಿ, ಆ ಸಮಯದಲ್ಲಿ ದೇವರು ನಮ್ಮನ್ನು ನೋಡಿ ಹೇಳ್ತಾ ಇದೆ ಅಂತ ಇಟ್ಕೊಳ್ಳೋಣ. ನೀವು ಯಾರು ಎಂದು ಹೇಳೋದಾದ್ರೆ, ಸ್ವಾಮಿ ನಿಮ್ಗೆ ಗೊತ್ತಿಲ್ವಾ ಎಷ್ಟು ದಿನ ನಾನು ಪೂಜೆಗೆ ಹೋಗಿದ್ದೇನೆ, ಆದ್ರೂ ನಮ್ಗೆ ಗೊತ್ತಿಲ್ವಾ? ಈ ಒಂದು ರೆಸ್ಪಾನ್ಸ್ ನಾವು ಕೊಡ್ಬೇಕಾಗಿ ಬಂದ್ರೆ ಎಷ್ಟು ದುರಂತ ಆಗ್ತದೆ ನೋಡಿ. ಪ್ರಿಯರ, ಅದಕ್ಕೇನೆ ಹೇಳ್ತಾ ಇರೋದು, ಈಗಲೇ ಕನೆಕ್ಟ್ ಆಗಿ, ಈಗಲೇ ಅವರೊಂದಿಗೆ ಮಾತನಾಡಿ. ಏನೇ ವಿಷಯ ಬಂದ್ರು ಬೇರೆಯವರೊಂದಿಗೆ ಮಾತಾಡದೆ ಅವರೊಂದಿಗೆ ಮಾತನಾಡಿ. ಅಪ್ಪ, ಹೀಗೆ ಆಗ್ತಾ ಇದೆ, ನಮ್ ಕಡೆ ರೈಟ್ ಇದೆ, ಆದ್ರೂ ನಮ್ಗೆ ಜಸ್ಟಿಸ್ ಸಿಗ್ತಾ ಇಲ್ಲ. ಅವ್ರ ಹತ್ರ ಹೇಳಿ ಪ್ರಯೋಜನ. ಅಪ್ಪ, ನನ್ಗೆ ಈಗ ಆಗ್ತಾ ಇದೆ. ಎಲ್ಲಾ ವಿಷಯ ಅಪ್ಪನ ಹತ್ರ ಹೋಗಿ ನೀವು ಈ ರೀತಿ ಪ್ರತಿಯೊಂದು ನಿಮಿಷವೂ ಅಪ್ಪನೊಂದಿಗೆ ಮಾತನಾಡುವ ವ್ಯಕ್ತಿಯನ್ನು ಅಪ್ಪನೆಂದಿಗೂ ಹೇಳಲ್ಲ, ನಿಮ್ಮ ಗುರುತೇ ಇಲ್ಲ ಇಲ್ಲ. ಅಂತ. ನಮಗೆ, ನಾನೀಗ ಈ ಸ್ಕೂಲಲ್ಲಿ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ಅದ ಹಿಂದೆ SLC ಓದಿ ಮುಗಿಸಿದವ್ರಿಗೆ TC, ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಬರುತ್ತೆ. ಸರ್ ನನ್ ನೆನಪಿದ್ಯಾ ಅಂತ ಹೇಳುವಾಗ ಕೆಲವೊಮ್ಮೆ ನೆನಪೇ ಇರಲ್ಲ. ಯಾಕೆ ನೆನಪಿರಲ್ಲ? ಶಶಿಕಲಾ ಸಿಸ್ಟರ್, ಅವರಲ್ಲಿ ಕಲೆಕ್ಷನ್ ಇರ್ಲಲ್ಲ ನಿಮ್ಗೆ. 20 ವರ್ಷ ಮುಂದೆ SLC ಬರ್ದು ಹೋಗಿ ಆಯ್ತು. ಈಗ ಅವರ ಆ ಫೇಸ್ ಕಟ್ ಎಲ್ಲ ಚೇಂಜ್ ಆಗಿರ್ತದೆ. ಅರ್ಥ ಆಯ್ತಲ್ಲ? ನಮ್ಗೆ ಈಗ ಸಡನ್ ಆಗಿ ಬಂತು, ಸರ್ ನಾನು ಯಾರನ್ನ ಗೊತ್ತಾ ಅಂತ ಹೇಳಿದ್ರೆ ನಮ್ಗೆ ಏನು ಉತ್ತರ ಕೊಡಕ್ಕಾಗುತ್ತೆ? ನನ್ಗೆ ಅಷ್ಟು ನೆನಪು ಬರ್ತಾ ಇಲ್ಲ ನಾನು ಹೇಳ್ಬೇಕಾಗುತ್ತೆ ಅಲ್ವಾ? ಆದ್ರೆ ಕೆಲವು ಮಕ್ಕಳಿದ್ದಾರೆ, ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದ್ರೂ ಫೋನ್ ಮಾಡ್ತಾರೆ, ಸರ್ ಹೇಗಿದ್ದೀರಾ, ಏನು ಎಲ್ಲಿಗೆ ಹೋಗಿದ್ದೀರಾ. ಈ ತರ ಫೋನ್ ಮಾಡೋ ಒಂದು ಮಗು ನಮ್ಮ ಹತ್ರ ಬರೋದಾದ್ರೆ, ಸರ್ ನನ್ನ ನೆನಪಿದೆಯಾ ಅಂತ ಕೇಳ್ಬೇಕಾಗತ್ತಾ? ಬೇಕಾಗಿಲ್ಲ. ಮಧ್ಯ ಕಲೆಕ್ಷನ್ ಇಲ್ಲ. ಗೇಟ್ ಹತ್ರ ಬರುವಾಗಲೇ ಕಮ್ಮ ಅಂತ ಹೇಳಿ ಅವ್ರನ್ನ ಕರೆದು ಬೇಕಾದ್ರೆ ಚೇರಲ್ಲೇ ಕೂರಿಸ್ಬಿಡ್ತೀವಿ ಅಲ್ವಾ? ಎರಡೂ ಸೇಮ್ ಸ್ಟೂಡೆಂಟೇ, 20 ವರ್ಷ ಹಿಂದೆ ನನ್ನ ಸ್ಟೂಡೆಂಟೇ. ಆದ್ರೆ ಒಬ್ರು ಡೈಲಿ ಇಲ್ಲ, ಅಟ್ಲೀಸ್ಟ್ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಜಸ್ಟ್ ಒಂದು ಫೋನ್ ಮಾಡೋ ಒಬ್ರು, ಇನ್ನೊಬ್ರು ಕನೆಕ್ಷನೇ ಇಲ್ಲ. ಈ ಇಬ್ಬರಲ್ಲೂ ತುಂಬಾ ವ್ಯತ್ಯಾಸಗಳಾಗಿರುತ್ತದೆ. ಫೇಸ್ ಕಟ್ ಚೇಂಜ್ ಆಗಿರ್ತದೆ, ಸೈಜ್ ಚೇಂಜ್ ಆಗಿರುತ್ತದೆ, ಎಲ್ಲ ಚೇಂಜ್ ಆಗಿರುತ್ತದೆ. ಆದ್ರೆ ಈ ವ್ಯಕ್ತಿ ಯಾರು ನನ್ಗೆ ಗೊತ್ತಾಗ್ತದೆ, ಈ ವ್ಯಕ್ತಿ ಯಾರು ನನ್ಗೆ ಗೊತ್ತಿರಲ್ಲ. ಹಾಗಾದ್ರೆ ಪ್ರಿಯರೇ, ಅರ್ಥ ಮಾಡಿ, ದೇವರಿಗೂ ನನಗೂ ಈ ಒಂದು ಕನೆಕ್ಷನ್ ಇದೆಯಾ? ಈ ಮುಂಚಾನೆ ಪ್ರಾರ್ಥನೆಗೆ ಬರೋದು ಒಂದು ಮಾತ್ರನಾ ಕನೆಕ್ಷನ್? ಈ ಮುಂಜಾನೆ ಪ್ರಾರ್ಥನೆ ಬರೋದು ಕೆಲವೊಮ್ಮೆ ಬರದೇ ಇದ್ರೆ ಫೋನ್ ಮಾಡ್ತಾರಲ್ಲ, ಜೋಯ್ ಬ್ರದರ್ ಏನ್ ಯೋಚನೆ ಮಾಡ್ತಾರೆ, ಅಥವಾ KJ ಸರ್ ಏನ್ ಯೋಚನೆ ಮಾಡ್ತಾರೆ, ಈ ರೀತಿ ಬಂದು ದೇವರ ಬಗ್ಗೆ ಲೆಕ್ಕ ಇಲ್ಲದೆ ಇದ್ರೆ ಅದರಲ್ಲೂ ಪ್ರಯೋಜನ ಇಲ್ಲ. ಸೊ ಅದರಿಂದ ಪ್ರಿಯರೇ, ನಾವು ದೇವರೊಂದಿಗೆ, ನಾನು
ಇವತ್ತು ಕನ್ಕ್ಲೂಡ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ, ಆದ್ರೆ ಇವತ್ತು ಕನ್ಕ್ಲೂಡ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇನ್ನೊಂದು ಸೆಷನ್ ಒಂದಿಗೆ ಕನ್ಕ್ಲೂಡ್ ಮಾಡ್ತೀನಿ. ಯಾಕೆಂದ್ರೆ ಇನ್ನೊಂದು ಸೆಷನ್ ಓದೋದಾದ್ರೆ 24ನೇ ವಾಕ್ಯ ಒಂದು ಮಾತ್ರ ಓದಿ, ಆಗ ನೆಕ್ಸ್ಟ್ ಸೆಷನ್ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗ್ತದೆ. ನನ್ನ ಈ ಮಾತನ್ನು ಕೇಳಿ ನಾನು ಯಾವ ಮಾತು ಅದರಂತೆ ಮೇಲಿನ ನಾನು ಯಾವ ಮಾತು ನಾನು ಯಾವ ಮಾತು ಎಸ್, ಈಗ ಹೇಳಿದ ಮಾತು, ಹೇಳಿದ ಮಾತು. ಅಲ್ಲ 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 ನಾನು ಯಾವ ನನ್ನ ಮಾತು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನು ಅಲ್ಲ ಸ್ವರ್ಗ ಅಲ್ಲ 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 ನನ್ನ ಈ ಮಾತನ್ನು ಹೇಳುವಾಗ ನನ್ನ 5, ಬಿಟ್ಟು ತೊಲಗಿ 6, 7 ಅಧ್ಯಾಯಗಳನ್ನು ಕೇಳಿ ಓದಿ. ಅದರಂತೆ ನಡೆಯುವ ಪ್ರತಿಯೊಬ್ಬನು ಅದರಂದೇ ನಡೆಯುವ ಪ್ರತಿಯೊಬ್ಬರು 5, 6, 7 ಅಧ್ಯಾಯಗಳೊಂದಿಗೆ ನಡೆಯುವ ಪ್ರತಿಯೊಬ್ಬರು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡು ಬುದ್ಧಿವಂತನನ್ನು ಹೋಲುತ್ತಾನೆ. ಓಕೆ, ಅರ್ಥ ಆಯ್ತಲ್ಲ? ಈ 5, 6 ಅಧ್ಯಾಯಗಳು ನೀವು ಕಲಿತು ಬಿಟ್ರೆ ಏನೆಲ್ಲ ನಡೀತದೆ ಅಂತ ಹೇಳಿ ನಾವು ನೆಕ್ಸ್ಟ್ ಸೆಷನ್ ನೋಡೋಣ. ಆದ್ರೆ ಈ ಸೆಷನ್ ನನ್ನ ಪ್ರಕಾರ ನಾವು ದೈವ ಸೇವೆ ಮಾಡೋ ಪ್ರತಿಯೊಬ್ಬರು ಸೀರಿಯಸ್ ಆಗಿ ತಗೋಬೇಕು. ನಾವು ದೇವರನ್ನು ಕನೆಕ್ಟ್ ಆಗ್ಬೇಕು. ಯಾವುದು ಕೆಲವೊಮ್ಮೆ ನಾವು ಮರ್ತು ಹೋಗ್ತೀವಿ. ಈಗ ಇಲ್ಲಿಂದ ಸ್ವಲ್ಪ ಆಚೆ ಹೋಗೋ, ಸ್ವಾಮಿ, ಅಪ್ಪ, ಈ ಒಂದು ಕರೆ, ಯೇಸುವೆ, ಈ ಅವಸ್ಥೆ ಇದೆ. ನಾನು ಹೇಳೋದು ನಿಮ್ಮ ಮನಸ್ಸಿಗೆ ಬರೋ ಪ್ರತಿಯೊಂದು ವಿಷಯಕ್ಕೂ ಯೇಸು ಮುಂದೆ ಇದ್ರೆ ನೀವು ಹೇಗೆ ಮಾತಾಡ್ತೀರಾ? ನಿಮ್ ಫ್ರೆಂಡ್ನ ಹಾಗೆ, ಅಥವಾ ನಿಮ್ ಜೊತೆಗಿರೋ ವ್ಯಕ್ತಿಯ ಹಾಗೆ ಜೊತೆ ಇದ್ರೆ. ಶಶಿಕಲಾ ಸಿಸ್ಟರ್ ನಿಮ್ ಫ್ರೆಂಡ್ ಹೆಸರು ಮರ್ತೋಯ್ತಲ್ಲ? ಮಯೂರಿ. ಮಯೂರಿ. ನೀವು ನಿಮ್ ವಿಷಯಗಳು ಹೇಗೆ ಮಯೂರಿಯೊಂದಿಗೆ ಮಾತನಾಡ್ತೀರಾ? ಏನಿಲ್ಲ ಅದೇ ರೀತಿಯಲ್ಲಿ ಇಲ್ಲ ಅದೇ ರೀತಿಯಲ್ಲಿ ಸ್ವಲ್ಪ ಜೋತಂತು ಆ ಮಯೂರಿಯ ಸ್ಥಾನದಲ್ಲಿ ಯೇಸುಸ್ವಾಮಿ ಇದೆ ಅಂತ ಇಟ್ಕೊಳ್ಳೋಣ. ಯೇಸುಸ್ವಾಮಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸ್ವಾಮಿ ಹೀಗಿದ್ದೇನೆ, ಈ ವಿಷಯ ಹೀಗಿದೆ, ಏನ್ ಮಾಡ್ಲಿ? ಪ್ರಿಯರೇ, ಈ ರೀತಿ ಒಂದು ಚರ್ಚೆ ಮಾಡಿ ನೀವು ಜೀವನ ಕಂಟಿನ್ಯೂ ಮಾಡಿ ನೋಡಿ. ನಿಜವಾಗಿಯೂ ಕೊನೆಯಲ್ಲಿ ನಿಮ್ಮನ್ನ ನೋಡಿ ಹೇಳ್ತಾರೆ, ಮಗಳೇ ಬನ್ನಿ, ನೀವು ಬನ್ನಿ ನನ್ನ ಜೊತೆಗೆ ಕೂರಿ ಎಂದೇಳಿ ದೇವರು ನಿಮ್ಮನ್ನು ಆ ಸ್ವರ್ಗದಲ್ಲೇ ಕರ್ಕೊಂಡು ಹೋಗೋ ಅವಸ್ಥೆ ಬರುತ್ತೆ. ನೀವ್ ಯಾರು ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತೇಳಿ ಹೇಳ್ಬಾರ್ದು. ದೇವರು ಆ ಅವಸ್ಥೆ ಆಗ್ಬಾರ್ದು. ಆಗ್ಬಾರ್ದು ಅಂದ್ರೆ ನೀವು ಹೇಗೆ ಮಯೂರಿಯೊಂದಿಗೆ ಕನೆಕ್ಟ್ ಆಗ್ತಾರೆ ಅದೇ ರೀತಿಯಲ್ಲಿ ನೀವು ದೇವರೊಂದಿಗೆ ಕನೆಕ್ಟ್ ಆಗ್ಬೇಕು. ಪ್ರೈಸ್ ದ ಲಾರ್ಡ್. KJ ಸರ್ ಮಾತಾಡ್ಬೋದಾ? ಸ್ಟಾರ್ಟಿಂಗ್ ಎಲ್ಲ ಮಿಸ್ ಆಗ್ಬಿಡ್ತು, ಪರವಾಗಿಲ್ಲ. ಆದ್ರೆ ಈಗ ನಾನು ಕೇಳಿಸ್ಕೊಳ್ಳೋದ್ ಪ್ರಕಾರ ನಾವು ದೇವರೊಂದಿಗೆ ಕನೆಕ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ದೇವರು ನಮ್ಮನ್ನ ಗುರ್ತೇ ಇಡಲ್ಲ. ನಾವು ಅಧರ್ಮಿಗಳ ಒಂದು ಲೆವೆಲ್ಗೆ ದೇವರು ನಮ್ಮನ್ನ ಪರಿಗಣಿಸ್ತಾರೆ. ಸೊ ಅದೇ ಒಂದು ಅಥವಾ ಪ್ರೇಷಿತರ ಕಾರ್ಯಕಲಾಪ 19 ಅಧ್ಯಾಯದಲ್ಲಿ ಅದರಲ್ಲಿ ಹೇಳಿದ ಹಾಗೆ, ಪೌಲ ಗೊತ್ತು, ಯೇಸು ಸ್ವಾಮಿ ಗೊತ್ತು, ಬಟ್ ನೀನ್ ಯಾರು ಗೊತ್ತಿಲ್ಲ ಅಂತ ದೇವರನ್ನೇ ಹೇಳ್ಬೇಕಾದ್ರೆ ಇನ್ನು ದೇವರು ನಮ್ಮನ್ನ ಬಿಡ್ತಾರ? ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮನ್ನ ಎಲ್ಲವನ್ನೂ ಕೊಟ್ಟು ಎಲ್ಲವನ್ನೂ ಸಾಕಿ ನೋಡ್ಕೊಳ್ಳೋ ದೇವ್ರು ನೀನ್ ಯಾರು ನನ್ಗೆ ಗೊತ್ತಿಲ್ಲ ಅನ್ನೋದು ಅದು ತುಂಬಾ ದುರಂತವೇ. ಸರಿ, ಜೀವನದಲ್ಲಿ ಇಂಥ ದುರಂತ ಯಾರಿಗೂ ಬರಬಾರ್ದು. ಸೊ ಬರದೇ ಇರಕ್ಕೆ ಏನ್ ಮಾಡ್ಬೇಕು ಅಂತ ಇವಾಗ ಹೇಳ್ಕೊಟ್ರಿ ನಮ್ಗೆ. ಸೊ ಯಾವಾಗ್ಲೂ ನಾವು ದೇವರೊಂದಿಗೆ ಕನೆಕ್ಟ್ ಆಗಿ ಇರ್ಬೇಕು. ಈ 5, 6, 7 ಅಧ್ಯಾಯಗಳನ್ನ ಪೂರ್ತಿಯಾಗಿ ಅರಿತು ಅದರಂತೆ ನಾವು ನಡಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಇದು ಮೇಯ್ನ್ ಆಗಿ ಕೊಟ್ಟ ಥೀಮ್ ವಾಕ್ಯ ಆಗಿತ್ತು ನನಗೆ. ಸೊ ಉಳಿದಿದೆಲ್ಲ ಮರ್ತೋಗಿದೆ, ಬಟ್ ರೆಕಾರ್ಡ್ ಇದೆ ಅಂತ ಧೈರ್ಯದಲ್ಲಿ ಇದ್ದೀನಿ. ಮತ್ತೊಮ್ಮೆ ಕೇಳಿ ಅದನ್ನ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಪರಿಣಾಮ ರೆಕಾರ್ಡಿಂಗ್ ಹಾಕೊಂಡು ಸರ್.